ಓಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಈ ವರ್ಷದ ಕೊನೆಯ ದಿನಾಂಕ ಹಾಗೆ ನಾಳೆಯಿಂದ ಕ್ಯಾಲೆಂಡರ್ ವರ್ಷ ಪ್ರಾರಂಭ ಆಗ್ತಕ್ಕಂಥದ್ದು. 2022ನೇ ಸಾಲಿನ ಕ್ಯಾಲೆಂಡರ್ ವರ್ಷ. ನಮ್ಮ ಹೊಸ ವರ್ಷ ಎಲ್ಲರಿಗೂ ಗೊತ್ತಿರೋದು ಚೈತ್ರ ಮಾಸದಿಂದ ಪ್ರಾರಂಭವಾಗ್ತಕ್ಕಂಥದ್ದು, ತಿಳಿದಿರ್ತಕ್ಕಂಥದ್ದು. ಇದರ ಪ್ರಕಾರ ದೇಶದಲ್ಲಿ ಆಗ್ತಕ್ಕಂಥ ಸಂಖ್ಯಾಶಾಸ್ತ್ರದಲ್ಲಿ ಬರ್ತಕ್ಕಂಥ ಒಂದು ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿ ಕೊಡ್ತೀನಿ. 2022 ಸಾಲು ಅಂತ ನಾವು ತಗೊಂಡಾಗ ಅಲ್ಲಿ ಪಾಸ್ ಆಗಿರ್ತಕ್ಕಂಥ ನಂಬರ್ಗಳು ನಾವು ನೋಡಬೇಕು. ಬಹಳ ಇಂಪಾರ್ಟೆಂಟ್, ಬಹಳ ಸುಲಭ. ಸಂಖ್ಯಾಶಾಸ್ತ್ರ ಅಂತಕ್ಕಂಥದ್ದು ಅಷ್ಟೊಂದು ಏನು ಟಫ್ ಇದೆಲ್ಲ ಸಬ್ಜೆಕ್ಟ್ ಅಲ್ಲ. 2022 ಅಂತಂದಾಗ ಯಾವ್ಯಾವ್ದು ಪಾಸ್ ಆಗಿದೆ, ಎಂಡಿಂಗ್ ಅಲ್ಲಿ ಯಾವ್ದು ಪಾಸ್ ಆಗಿದೆ. 2-2-2 2022 ಪೂರ್ತಿ ವರ್ಷ ಎಮೋಷನಲ್ ಇಂಬ್ಯಾಲೆನ್ಸ್ ವರ್ಷ ಅಂತ ಕರಿತೀವಿ. ಎಲ್ಲಾ ವಿಚಾರದಲ್ಲೂ ಕೂಡ ಮಾನಸಿಕ ಅಸ್ವಸ್ಥತೆ ಅಂತ ನಾವು ತಗೊಳ್ಬಹುದು 2022. ಆದರೆ ಆನಂದಕ್ಕೇನು ಕೊರತೆ ಇಲ್ಲ, ಸಂತೋಷಕ್ಕೆ, ಖುಷಿಗೆ, ವ್ಯಾಪಾರ ವಹಿವಾಟಿಗೆ ಏನು ತೊಂದರೆ ಇಲ್ಲ. ಆದರೂ ಕೂಡ ಗ್ರಾಸ್ ಎನಾರ್ಮಿಟಿ ಅಂತ ನಾವು ತಗೊಂಡಾಗ ಬರ್ತಕ್ಕಂಥ ಮಾನಸಿಕ ವೇದನೆಗಳು, ಮಾನಸಿಕ ಚಿಂತನೆಗಳು ಹೆಚ್ಚಾಗಿರುತ್ತೆ. ದೇಶ, ರಾಜ್ಯ, ರಾಷ್ಟ್ರ, ಪ್ರಪಂಚದಾದ್ಯಂತ ಹೆಚ್ಚು ಭಾವುಕತೆಯ ಒಂದು ಕೇಂದ್ರ ವರ್ಷ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿ 3 ಸತಿ 2 ಪಾಸ್ ಆಗುತ್ತೆ, 3 times 2 ಪಾಸ್ ಆಗುತ್ತೆ. 2022 ಅಂದ್ರೆ 3 ಸತಿ ಪಾಸ್ ಆಗ್ತಕ್ಕಂಥದ್ದು. 3 times 2 is repeated. 2 ಚಂದ್ರನ ಆಧಿಪತ್ಯ ಹೊಂದಿರತಕ್ಕಂಥದ್ದು ಎಮೋಷನ್ಗೆ ಕಾರಕ. ಎಮೋಷನ್ ಅಂದಾಗ ಇಲ್ಲಿ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಭಾವ ಮತ್ತೆ ಭಾವಾತ್ಮಕತೆಗೆ ಬಹಳ ಒಂದು ಹೆಚ್ಚು ಪ್ರಾಶಸ್ತ್ಯ ವರ್ಷ ಆಗಿದೆ. ಆದರೆ ಅದರ ಪರಿಪೂರ್ಣತೆ ವರ್ಷ ಶುಕ್ರನ ಆಧಿಪತ್ಯಕ್ಕೆ ಬಂದಿರತಕ್ಕಂಥದ್ದು. ಶುಕ್ರನ ಆಧಿಪತ್ಯದಲ್ಲಿ ಹೆಚ್ಚು ಸಂಭ್ರಮಗಳು ಇರ್ತವೆ. ಇವಾಗ ಕೊರೋನಾ, ಒಮಿಕ್ರಾನ್, ರೆಸ್ಟ್ರಿಕ್ಷನ್ ಅಂತ ಹೇಳ್ತಾರೆ. ಬಟ್ 2022 ಹೆಚ್ಚು ಸಂಭ್ರಮದ ವರ್ಷ. ಅದರಲ್ಲಿ ಭಾವುಕತೆ ಆಗ್ತಕ್ಕಂಥದ್ದು, ನೆಗೆಟಿವ್, ಪಾಸಿಟಿವ್, ಅದು ಬೇರೆ ಸಬ್ಜೆಕ್ಟ್. ಆದರೆ ಫಂಕ್ಷನ್ಗಳು, ಸೆಲೆಬ್ರೇಷನ್ಸ್ ಇರ್ತಕ್ಕಂಥ ವರ್ಷ ಆಗಿದೆ. ಅದರಲ್ಲಿ ಹಣಕಾಸಿನ ವಿಚಾರ ಹೆಚ್ಚು ಜನಕ್ಕೆ, ವ್ಯಾಪಾರ ವಹಿವಾಟು ಬಹಳ ಚೆನ್ನಾಗಾಗ್ತಕ್ಕಂಥ ವರ್ಷ ಆಗುತ್ತೆ. ಪ್ರತಿ ತಿಂಗಳು ಸ್ವಲ್ಪ ಸ್ವಲ್ಪ ಬದಲಾವಣೆಗಳು ಕಂಡುಬರುತ್ತೆ. ಜನವರಿ ತಿಂಗಳು ಹೇಗಿರುತ್ತೆ? 2022 ಜನವರಿ ಬಹಳ ಸ್ವಲ್ಪ ಸಮಾಧಾನವಾಗಿರ್ತಕ್ಕಂಥ ಒಂದು ತಿಂಗಳಾಗಿದೆ. ಬಹಳ ಸ್ಮೂತ್ ಆಗಿ ಹೋಗ್ತಕ್ಕಂಥದ್ದು ಒಂದು ತಿಂಗಳಾಗಿದೆ. ಯಾವುದೇ ಏರುಪೇರು ಇಲ್ಲದೆ ಇರತಕ್ಕಂಥ ಒಂದು ತಿಂಗಳು. ದೇಶಾದ್ಯಂತ, ಪ್ರಪಂಚದಾದ್ಯಂತ ಸಮಾಧಾನ ಚಿತ್ತವಾಗಿ ಹೋಗ್ತಕ್ಕಂಥದ್ದು ತೋರಿಸುತ್ತಾ ಇದೆ ಜನವರಿ. ಫೆಬ್ರವರಿಯಲ್ಲಿ ಹೆಲ್ತ್ ಇಶ್ಯೂಸ್ ಸ್ವಲ್ಪ ಜಾಸ್ತಿ ಆಗುತ್ತೆ. ರಾಜ್ಯ, ದೇಶ, ಪ್ರಪಂಚದಾದ್ಯಂತ ಆರೋಗ್ಯದ ಕ್ರಮಗಳು, ಅದು ಯಾವ್ದು ಬೇಕಾರಾಗಿರ್ಬೋದು, ಆರೋಗ್ಯದಲ್ಲಿ ಸಮಸ್ಯೆ, ಕೊರೋನಾನೋ, ಒಮಿಕ್ರಾನೋ,
ಇನ್ನೊಂದು ಹೊಸ ಹೊಸ ವೈರಸ್ಗಳು ಯಾವುದೋ ಒಂದು. ಫೆಬ್ರವರಿಲಿ ಆರೋಗ್ಯದ ಕಡೆ ಹೆಚ್ಚು ಚಿಂತನೆ ಪ್ರತಿ ದೇಶನೂ ಮಾಡುತ್ತೆ. ಹಾಗೆ ವ್ಯಾಪಾರ ವಹಿವಾಟು, ಹಣದ ವಿಚಾರದಲ್ಲಿ ಹೆಚ್ಚಿನ ಲಾಭದಾಯಕ ಆಗಿರೋದು, ಆದರೆ ಆರೋಗ್ಯದ ಕ್ಷೇತ್ರದಲ್ಲಿ ಬಹಳ ತೊಂದರೆದಾಯಕ ಆಗಿರ್ತಕ್ಕಂಥದ್ದು. ಫೆಬ್ರವರಿ ತಿಂಗಳಲ್ಲಿ ಬಹಳಷ್ಟು ಜನಕ್ಕೆ ಹೊಸ ಪ್ರತಿಭೆಯನ್ನ ದೇಶಾದ್ಯಂತ, ರಾಜ್ಯಾದ್ಯಂತ, ಪ್ರಪಂಚದಾದ್ಯಂತ ಕೆಲವು ಕಡೆ ಇಂಥ ವ್ಯಕ್ತಿ ಈ ರೀತಿ ಕೊಡುಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಫೆಬ್ರವರಿ ತಿಂಗಳಲ್ಲಿ ಆಯ್ಕೆಗಳನ್ನ ಮಾಡತಕ್ಕಂಥ ಒಂದು ತಿಂಗಳಾಗಿದೆ. ಇಂಥವರು ಇಂಥ ಕ್ಷೇತ್ರದಲ್ಲಿ ಗುರುತಿಸ್ತಕ್ಕಂಥ ತಿಂಗಳಾಗಿರುತ್ತೆ ಫೆಬ್ರವರಿ. ಹಣಕಾಸು ವಿಚಾರದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು ಫೆಬ್ರವರಿಲಿ. ವ್ಯಾಪಾರ ವಹಿವಾಟು ಬಹಳ ಚೆನ್ನಾಗಿ ಹೋಗುತ್ತೆ, ಆದರೆ ಆರೋಗ್ಯದಲ್ಲಿ ಒಂದು ನೋಡ್ಕೋಬೇಕು. ಹಾಗೆ ಮಾರ್ಚ್ ತಿಂಗಳಲ್ಲಿ ಅನೇಕ ವಿಚಾರಗಳಲ್ಲಿ ಸ್ವಲ್ಪ ವ್ಯಾಪಾರ ವಹಿವಾಟಲ್ಲಿ ಸ್ವಲ್ಪ ಗೊಂದಲವಾದ ವಾತಾವರಣ ಸೃಷ್ಟಿಯಾಗುತ್ತೆ ಮಾರ್ಚ್ ತಿಂಗಳಲ್ಲಿ. ಕೆಲವು ಕಡೆ ಈ ವ್ಯಾಪಾರದ ವಿಚಾರದಲ್ಲಿ ಸ್ಥಗಿತ ಆಗ್ತಕ್ಕಂಥದ್ದು, ಮತ್ತೆ ಜನರ ಮನಸ್ಸಲ್ಲಿ ಕೆಲವು ಬದಲಾವಣೆಗಳನ್ನ ಕಂಡು ಬರ್ತಕ್ಕಂಥ ಒಂದು ವಿಚಾರ. ಅದು ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ದೇಶದಲ್ಲಿ ನಡೀತಕ್ಕಂಥ ಕೆಲವು ವಿಚಾರಗಳಲ್ಲಿ ಸ್ಥಗಿತ, ಇದು ಸ್ಟಾಪ್ ಆಗ್ತಾ ಇದೆ, ಬರ್ತಾ ಇಲ್ಲ, ಇದು ಬರ್ತಾ ಇದೆ, ಈ ರೀತಿ ಆಗ್ತಕ್ಕಂಥದ್ದು ಅನೇಕ ವಿಚಾರಗಳಲ್ಲಿ ತಟಸ್ಥ ಆಗ್ತಕ್ಕಂಥ ಕೆಲವು ವಿಚಾರಗಳು ಆಚೆ ಬರ್ತಕ್ಕಂಥದ್ದು. ಇದು ನಿಲ್ತಾ ಇದೆ, ದಿಸ್ ಇಸ್ ಕ್ಲೋಸಿಂಗ್, ಈ ರೀತಿ ಒಂಥರ ಸ್ಕೀಮ್ಸ್ ಏನೋ ಮಾಡ್ತಾ ಇರ್ತಾರೆ, ಯಾವುದೋ ಒಂದು ಸ್ಕೀಮ್ ಬರ್ತಾ ಇರುತ್ತೆ, ಅದು ನಿಲ್ತಾ ಇದೆ. ಅದು ದೇಶಕ್ಕೆ ಮಧ್ಯದಲ್ಲಿ ಇರ್ಬೋದು, ರಾಜ್ಯಕ್ಕಿರ್ಬೋದು, ಒಟ್ಟಿನಲ್ಲಿ ಯಾವುದೋ ಒಂದು ವಿಚಾರ ಸ್ಥಗಿತಗೊಳ್ತಕ್ಕಂಥದ್ದು ವಿಶೇಷ. ಎಷ್ಟೋ ವಿಚಾರಗಳನ್ನ ಕಂಪ್ಲೀಟ್ ಮಾಡ್ತಕ್ಕಂಥದ್ದು, ಕ್ಲೋಸ್ ಮಾಡ್ತಕ್ಕಂಥ ತಿಂಗಳಾಗಿರುತ್ತೆ ಮಾರ್ಚ್ ತಿಂಗಳು. ಹೇಗಿದ್ರು ಮಾರ್ಚ್ ಇಯರ್ ಎಂಡ್ ಬೇರೆ, ಅದ್ರ ಜೊತೆಗೆ ಕೆಲವು ವಿಚಾರಗಳು ಮತ್ತೆ ವಾಪಸ್ ತೆಗಿಯಕ್ಕಾಗದೇ ಇರತಕ್ಕಂಥದ್ದು ಒಂದು ಡಿಸಿಷನ್ ಬರ್ತಕ್ಕಂಥದ್ದು. ಏಪ್ರಿಲ್ ತಿಂಗಳಿಗೆ ಬರೋಣ. 2022 ಏಪ್ರಿಲ್ ತಿಂಗಳು ಬಹಳ ಹೊಸ ವಿಚಾರಗಳ ಒಂದು ತಿಂಗಳಾಗಿದೆ. ಹೊಸ ಯೋಜನೆಗಳು ಪ್ರಾರಂಭವಾಗುತ್ತೆ. ಅದು ರಾಜಕೀಯ ವಲಯದಲ್ಲಿರ್ಬೋದು, ಸಾಮಾಜಿಕ ವಲಯದಲ್ಲಿರ್ಬೋದು, ಆರ್ಥಿಕ ವಲಯದಲ್ಲಿರ್ಬೋದು, ವಾಣಿಜ್ಯ ವಲಯದಲ್ಲಿರ್ಬೋದು. ಪ್ರತಿಯೊಂದು ವಿಚಾರದಲ್ಲೂ, ಪ್ರತಿಯೊಂದು ಕ್ಷೇತ್ರದಲ್ಲೂ ನ್ಯೂ ಪ್ಲಾನ್ ಆಫ್ ಇಂಪ್ಲಿಮೆಂಟೇಷನ್ ಅಂತ ಕರಿತೀವಿ, ನ್ಯೂ ಪಾಲಿಸೀಸ್ ಅಂತ ಕರಿತೀವಿ. ಇಂಪ್ಲಿಮೆಂಟ್ ಆಗ್ತಕ್ಕಂಥದ್ದು ಜನರಲ್ಲಿ ಏಪ್ರಿಲ್ ಅನೇಕ ಸಾಮಾಜಿಕ ಜನರಲ್ಲಿ ಒಂದು ಹೊಸತನ ತರ್ತಕ್ಕಂಥದ್ದು ಬರ್ತಕ್ಕಂಥ ತೋರಿಸುತ್ತೆ. ಸೊ ಹಾಗೆ ಹೊಸ ಚೇತನ ಬರ್ತಕ್ಕಂಥದ್ದು, ಬಹಳ ಅದ್ಭುತವಾಗಿರ್ತಕ್ಕಂಥ ತಿಂಗಳು ಏಪ್ರಿಲ್ ಆಗಿರುತ್ತೆ. ರಾಜ್ಯದ, ದೇಶದ ಜನ ಏನೋ ಒಂದು ಹೊಸ ಕೊಡುಗೆಯನ್ನು ಸ್ವೀಕಾರ ಮಾಡಕ್ಕೆ ನಾವೆಲ್ಲ ರೆಡಿಯಾಗಿರ್ತೀವಿ. ಹಾಗೆ ಮೇ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಸ್ವಲ್ಪ ಮತ್ತೆ ಸಮಸ್ಯೆ ಬರ್ತಕ್ಕಂಥದ್ದು, ಸ್ವಲ್ಪ ಮಾನಸಿಕ ಚಿಂತನೆ ಜನರಲ್ಲಿ ಹೆಚ್ಚಾಗ್ತಕ್ಕಂಥದ್ದು ತೋರಿಸ್ತಾ ಇದೆ ಮೇ ತಿಂಗಳಲ್ಲಿ. ಅನೇಕ ವಿಚಾರಗಳಲ್ಲಿ ಗೊಂದಲ ತರ್ತಕ್ಕಂಥ ತಿಂಗಳಾಗಿದೆ. ಸಾವು ನೋವುಗಳಾಗ್ತಕ್ಕಂಥ ತಿಂಗಳು ಮೇ ತೋರಿಸ್ತಾ ಇದೆ. ಒಳ್ಳೆ ವ್ಯಕ್ತಿಗಳನ್ನ ನಾವು ಕಳ್ಕೊಳ್ತಕ್ಕಂಥ ತಿಂಗಳಾಗಿದೆ ಮೇ.
ಬಹಳ ಭಾವಪೂರ್ವವಾಗಿ ಆ ತಿಂಗಳು ಗೋಚಾರ ತೋರಿಸ್ತಾ ಇದೆ. ಜೂನ್ ತಿಂಗಳು 2022 ರಾಜ್ಯಾದ್ಯಂತ ದೇಶದಾದ್ಯಂತ ಬಹಳ ಉತ್ಸಾಹ, ಒಂದು ತುಂಬಾ ಆನಂದ ಪಡ್ತಕ್ಕಂಥ ತಿಂಗಳು. ಅನೇಕ ವಿಚಾರಗಳಲ್ಲಿ ಹೊಸ ಮಾದರಿಯ ಆವಿಷ್ಕಾರ, ಹಣಕಾಸು ಬಹಳ ವಹಿವಾಟು ಬಹಳ ಹೆಚ್ಚಾಗುತ್ತೆ. ಸಂಭ್ರಮದಿಂದ ಇರತಕ್ಕಂಥ ತಿಂಗಳು, ಯಾವುದೇ ಕುಂದುಕೊರತೆ ಇಲ್ಲದೆ ಇರತಕ್ಕಂಥದ್ದು, ತುಂಬಾ ಖುಷಿಯಾಗಿ ಬಹಳ ಅದ್ಭುತವಾಗಿರ್ತಕ್ಕಂಥ ತಿಂಗಳು ಜೂನ್ ಆಗಿರ್ತಕ್ಕಂಥದ್ದು. ಜೂನ್ ಬಹಳ ಬ್ರಿಸ್ಕ್ ಅಂತ ಹೇಳ್ತೀವಿ, ಬ್ರಿಸ್ಕ್ ಮಂತ್ ಅಂತ ಹೇಳ್ತೀವಿ, ಬಹಳ ಸ್ಪೀಡ್ ಮಂತ್ ಅಂತ ಹೇಳ್ತೀವಿ, ಫಾಸ್ಟ್ ಮಂತ್ ಅಂತ ಹೇಳ್ತೀವಿ, ಚಯಾಟಿಕ್ ಮಂತ್ ಅಂತ ಹೇಳ್ತೀವಿ. ಎಲ್ಲ ಕೂಡ ಜೂನ್ ಅಲ್ಲಿ ನಡೀತಕ್ಕಂಥದ್ದು. ಜುಲೈ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಗಲಭೆ ಬರ್ತಕ್ಕಂಥದ್ದು, ಯಾವುದೋ ಒಂದು ವಿಚಾರದಲ್ಲಿ ಗಲಭೆಗಳು ಜಾಸ್ತಿ ಆಗ್ತಕ್ಕಂಥದ್ದು ದೇಶದಲ್ಲಿ, ರಾಜ್ಯದಲ್ಲಿ ಕಂಡು ಬರ್ತಾ ಇದೆ. ಹಣಕಾಸಿನ ವಿಚಾರ ಆಗಿರ್ಬೋದು, ವಾಣಿಜ್ಯ ವಿಚಾರ ಆಗಿರ್ಬೋದು, ಆರೋಗ್ಯದ ವಿಚಾರ ಆಗಿರ್ಬೋದು, ಯಾವುದೇ ಒಂದು ವಿಚಾರ ತಗೊಂಡ್ರು ಕೂಡ ಅಲ್ಲಿ ಸ್ವಲ್ಪ ಗಲಭೆಗಳು ಜಾಸ್ತಿ ಆಗ್ತಕ್ಕಂಥದ್ದು, ಹೋರಾಟಗಳು ಜಾಸ್ತಿ ಆಗ್ತಕ್ಕಂಥದ್ದು, ಒಬ್ಬರೊಬ್ಬರು ಪರಸ್ಪರ ಮಾತಿನ ಚಕಮಕಿಯಲ್ಲಿ ಬರ್ತಕ್ಕಂಥ ಅನೇಕ ವಿಚಾರಗಳಿರ್ಬೋದು. ಎಲ್ಲವೂ ಕೂಡ ಈ ಒಂದು ಜುಲೈ ತಿಂಗಳು ಸ್ವಲ್ಪ ಗಲಾಟೆಯ ತಿಂಗಳು ಅಂತ ಹೇಳ್ಬೋದು. ಹಣಕಾಸು ಮತ್ತೆ ವ್ಯಾಪಾರದಲ್ಲೂ ಸ್ವಲ್ಪ ಸಮಸ್ಯೆ ತಂದುಕೊಡ್ತಕ್ಕಂಥ ತಿಂಗಳಾಗಿದೆ. ಹಾಗೆ ವಿಶೇಷವಾಗಿ ಈ ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಸ್ವಲ್ಪ ಅಡೆತಡೆ, ಕೆಲವು ಪಾಲಿಸೀಸ್ ಇರ್ಬೋದು, ಕೆಲವು ಒಪ್ಪಂದಗಳಿರ್ಬೋದು, ಅದೆಲ್ಲ ಬದಲಾವಣೆ ಆಗ್ತಕ್ಕಂಥದ್ದು ಸ್ವಲ್ಪ ಕಂಡು ಬರ್ತಾ ಇದೆ. ಸ್ವಲ್ಪ ಸ್ಥಗಿತ ಆಗ್ತಕ್ಕಂಥದ್ದು, ಸ್ವಲ್ಪ ಇಲ್ಲಿ ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ, ಬಹಳಷ್ಟು ಅಡಚಣೆಗಳು ಬರ್ತಕ್ಕಂಥ ತಿಂಗಳು, ಬಹಳಷ್ಟು ಕೆಡಕಾಗ್ತಕ್ಕಂಥ ತಿಂಗಳು ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದೆ. ಆಗಸ್ಟ್ ತಿಂಗಳು ನೋಡೋಣ. ಆಗಸ್ಟ್ ತಿಂಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಬದಲಾವಣೆ, ಸಾಮಾಜಿಕವಾಗಿ ಬಹಳಷ್ಟು ಬದಲಾವಣೆ ಕಂಡು ಬರ್ತಕ್ಕಂಥ ತಿಂಗಳು. ಹಾಗೆ ಹೊಸ ಹೊಸ ಆವಿಷ್ಕಾರಗಳು, ಹೊಸ ಇನ್ವೆನ್ಷನ್ ಬರ್ತಕ್ಕಂಥ ತಿಂಗಳು. ಏನೋ ಒಂದು ಹೊಸ ಪ್ರಾಡಕ್ಟ್ ಲಾಂಚ್ ಅಂತ ಕರಿತೀವಲ್ಲ, ಆ ರೀತಿ ಆಗ್ತಕ್ಕಂಥದ್ದು. ಆರ್ಥಿಕ ವಲಯದಲ್ಲಿರ್ಬೋದು, ವಾಣಿಜ್ಯ ವಲಯದಲ್ಲಿರ್ಬೋದು, ಆರೋಗ್ಯದ ಕ್ಷೇತ್ರದಲ್ಲೂ ಇರ್ಬೋದು ಕೂಡ ಹೊಸತನ, ಹೊಸ ವಿಚಾರಗಳು ಬರ್ತಕ್ಕಂಥದ್ದು ಬಹಳ ವಿಶೇಷವಾಗಿ ಕಂಡು ಬರ್ತಾ ಇದೆ. ನ್ಯೂ ಎಂಟರ್ಪ್ರೈಸಿಂಗ್ ಮಂತ್ ಅಂತ ಕರೀತಾರೆ ಇದಕ್ಕೆ. ಅದ್ಭುತವಾಗಿರ್ತಕ್ಕಂಥದ್ದು, ಬದಲಾವಣೆ, ಖುಷಿ, ನೆಮ್ಮದಿ ತರ್ತಕ್ಕಂಥ ತಿಂಗಳು ಆಗಸ್ಟ್ ಆಗಿದೆ. ಹಾಗೆ ಸೆಪ್ಟೆಂಬರ್ ತಿಂಗಳು 2022 ಸೆಪ್ಟೆಂಬರ್ ತಿಂಗಳು ಬಹಳ ಆನಂದದಾಯಕವಾಗಿರ್ತಕ್ಕಂಥದ್ದು, ಸೆಲೆಬ್ರೇಷನ್ ತಿಂಗಳು ಅಂತಾನೆ ಹೇಳ್ಬೋದು. ಬಹಳಷ್ಟು ಜನ ಖುಷಿಯಿಂದ ಇರ್ತಾರೆ, ನೆಮ್ಮದಿಯಿಂದ ಇರ್ತಾರೆ. ಈ ಒಂದು ಫೆಸ್ಟಿವಲ್ಸ್ ಅಂತ ನಾವೇನ್ ಕರಿತೀವಿ, ಫೆಸ್ಟಿವಲ್ ಇರ್ಲಿ ಬಿಡ್ಲಿ, ಫೆಸ್ಟಿವಲ್ ರೀತಿ ಆನಂದವಾಗಿ ವ್ಯಾಪಾರ ವಹಿವಾಟು ಹೆಚ್ಚಾಗ್ತಕ್ಕಂಥದ್ದು. ಹಾಗೆ ಸುಖ, ಸಂತೋಷ, ನೆಮ್ಮದಿಯಿಂದ ಇರತಕ್ಕಂಥ ಒಂದು ತಿಂಗಳಾಗಿರ್ತಕ್ಕಂಥದ್ದು. ಅಕ್ಟೋಬರ್ ತಿಂಗಳು ಎಲ್ಲೋ ಒಂದು ಕಡೆ ಸ್ವಲ್ಪ ಸಂಭ್ರಮದಿಂದ ಇರ್ತಕ್ಕಂಥ ತಿಂಗಳಾಗಿದ್ರು ಕೂಡ ಅದು ಒಂಥರ ಹೋಗಿದ್ದೇ ಗೊತ್ತಾಗಲ್ಲ ಅಂತ ಹೇಳ್ತಾರಲ್ಲ, ಈ ತಿಂಗಳು ಹೋಗಿದ್ದೇ ಗೊತ್ತಾಗಲ್ಲ. ಆ ರೀತಿ ಸ್ಮೂತ್ ಆಗಿ, ಯಾವುದೇ ತಕರಾರಿಲ್ಲದೆ, ಯಾವುದೇ ವ್ಯಾಜ್ಯಗಳಿಲ್ಲದೆ, ಸಮಾಧಾನಕರವಾಗಿ ಎಲ್ಲಾ ವಿಚಾರದಲ್ಲೂ ಸಮಸ್ಯೆ ಇಲ್ಲದೆ ಮೂವ್ ಆಗ್ತಕ್ಕಂಥ ಒಂದು ತಿಂಗಳು ಅಕ್ಟೋಬರ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ನವೆಂಬರ್ ತಿಂಗಳಲ್ಲಿ ಆರೋಗ್ಯದಲ್ಲಿ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಕಂಡು ಬಂದ್ರು. ವ್ಯಾಪಾರ ವಹಿವಾಟು, ಹಣಕಾಸಿನ ವಿಚಾರದಲ್ಲಿ ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು ತಿಂಗಳು.
ಜನರಲ್ಲಿ ಹೆಚ್ಚು ಮನಿ ಸರ್ಕ್ಯುಲೇಷನ್ ಅಂತ ಕರೀತೀವಲ್ಲ ಅದು ಹೆಚ್ಚಾಗಿರುತ್ತೆ. ಹಾಗೆ ಅಭಿವೃದ್ಧಿಯ ಸಂಕೇತವೂ ಆಗಿದೆ. ನವೆಂಬರ್ ಅಲ್ಲಿ ಬಹಳಷ್ಟು ಅಭಿವೃದ್ಧಿಯ ಕೆಲಸಗಳು ಆಗ್ತಕ್ಕಂಥದ್ದು ತೋರಿಸುತ್ತೆ. ಬಹಳ ಒಂದು ಒಳ್ಳೆಯ ವಿಚಾರ. ಆರೋಗ್ಯದ ಕ್ರಮಗಳಲ್ಲಿ ಸ್ವಲ್ಪ ಸಮಸ್ಯೆ ಬಿಟ್ರೆ ಇನ್ನು ನವೆಂಬರ್ ತಿಂಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲ. ಹಾಗೆ ಡಿಸೆಂಬರ್ ಬರೋಣ. ಡಿಸೆಂಬರ್ ತಿಂಗಳಲ್ಲಿ ಅನೇಕ ವಿಚಾರಗಳಲ್ಲಿ ಆಲೋಚನೆ ಮಾಡ್ತಕ್ಕಂಥದ್ದು. 2023ರಲ್ಲಿ ಏನು ಮಾಡಬೇಕು ಅನ್ನೋ ಆಲೋಚನೆ ಡಿಸೆಂಬರ್ 2022ರಲ್ಲಿ ಬಹುತೇಕವಾಗಿ ಆಲೋಚನಾ ಲಹರಿ ರಾಜ್ಯ ಮಟ್ಟದಲ್ಲಿ, ದೇಶದ ಮಟ್ಟದಲ್ಲಿ, ಪ್ರಪಂಚದ ಮಟ್ಟದಲ್ಲಿ ಏನು ಮಾಡಬೇಕು ನೆಕ್ಸ್ಟ್ ಅನ್ನೋ ಒಂದು ಪ್ಲಾನಿಂಗ್ ಬರ್ತಕ್ಕಂಥ ಒಂದು ತಿಂಗಳು. ನೆಕ್ಸ್ಟ್ ಏನೇನು ಬರುತ್ತೆ ಅಂತ ಹೇಳಿ ಬರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ತಿಂಗಳು 2022 ಡಿಸೆಂಬರ್ ಅಲ್ಲಿ ನಡೆಯುತ್ತೆ. ಅದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇರ್ಬೋದು, ವರ್ಲ್ಡ್ ಫೈನಾನ್ಷಿಯಲ್ ಹಬ್ ಇರ್ಬೋದು, ಎಲ್ಲವೂ ಕೂಡ ನೆಕ್ಸ್ಟ್ 23ಗೆ ಏನ್ ರೆಡಿ ಆಗಬೇಕು ಅಂತಕ್ಕಂಥ ಬರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ತಿಂಗಳು 2022. ಇದು ನಮ್ಮ ಸಂಖ್ಯಾಶಾಸ್ತ್ರದ ವಿಚಾರ. ಇದಕ್ಕಿಂತ ನಮಗೆ ಅಕ್ಯುರೇಟ್ ಆಗಿ ಬರ್ತಕ್ಕಂಥದ್ದು ನಮ್ಮ ಉಗಾದಿ ಭವಿಷ್ಯ. 2021 ಉಗಾದಿ ಸಮಯದಲ್ಲಿ ನಾನು ಕೆಲವು ವಿಚಾರಗಳನ್ನ ಮೇದಿನಿ ಜ್ಯೋತಿಷದ ಪ್ರಕಾರ ಹೇಳಿದೆ. ಅದರಲ್ಲಿ ಕೆಲವು ಗಣ್ಯರು ಮರಣ ಹೊಂದುತ್ತಾರೆ. ಬಹಳ ಹೆಸರು ಮಾಡಿ ತುಂಬಾನೇ, ಯಾಕಂದ್ರೆ ಪ್ರತಿ ವರ್ಷ ಸಾಯ್ತಾರೆ ಅಂತ ಹೇಳಿದ್ದೆ. ಪ್ರತಿ ವರ್ಷ ಸಾವು ನೋವುಗಳು ಇದ್ದಿದ್ದೆ. ಅದರಲ್ಲಿ ವಿಶೇಷವಾಗಿ ನೋವು ತಂದು ಕೊಡ್ತಕ್ಕಂಥ ಒಂದು ವಿಶೇಷ ವ್ಯಕ್ತಿ, ವಯಸ್ಸಾದಿರೋರು ಸ್ವಲ್ಪ ವಿಶೇಷವಾಗಿರ್ತಕ್ಕಂಥ ಅನೇಕರಿದ್ದಾರೆ. ಲಿಸ್ಟ್ ನನ್ನ ಹತ್ರ ಲಿಸ್ಟ್ ಮಾಡ್ಕೊಂಡು ಇಟ್ಕೊಂಡೆ. ಯಾವುದು ಬೇಡ, ಅದನ್ನೇನು ಪಬ್ಲಿಸಿಟಿ ಮಾಡ್ಕೊಳ್ತಕ್ಕಂಥದ್ದಲ್ಲ. ಗ್ರಹಗಳು ಆ ರೀತಿ ನಮಗೆ ಸಾಮಾಜಿಕ ಒಂದು ವಿಚಾರದ ಮೇಲೆ ಒಂದು ರೀತಿಯ ಪ್ರಭಾವ ಬೀರ್ತಕ್ಕಂಥದ್ದು ಇಲ್ಲಿ ನಾವು ಕಂಡುಕೊಳ್ಳಬೇಕಾಗತ್ತೆ. ಇಲ್ಲಿ ಯಾರು ಹೇಳಿದ್ರು, ಯಾರು ಪ್ರೆಡಿಕ್ಟ್ ಮಾಡಿದ್ರು, ನಾನು ಹೇಳ್ದಂಗಾಯ್ತು, ನೀನು ಹೇಳ್ದಂಗಾಯ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಗ್ರಹಗಳು ಯಾವ ರೀತಿ ಒಬ್ಬ ಮನುಷ್ಯನ ವೈಯಕ್ತಿಕ ವಿಚಾರದಲ್ಲದೆ ಸಾಮಾಜಿಕ ವಿಚಾರದಲ್ಲೂ ಕೂಡ ಗ್ರಹಗಳ ಪಾತ್ರ ಇದೆ ಅಂತ ಹೇಳಿ ಇಲ್ಲಿ ನಮ್ಮ ಉಗಾದಿ ಭವಿಷ್ಯದಲ್ಲಿ ಬರ್ತಕ್ಕಂಥ ಅನೇಕ ಪ್ರಿಡಿಕ್ಷನ್ಸ್ ನಿಜ ಆಗ್ತಕ್ಕಂಥದ್ದು. ಈಗ ಆಗ್ತಕ್ಕಂಥ ತುಣುಕು ನೀವು ನೋಡಬಹುದು. ಈ ಒಂದು ಮರಣದ ಬಗ್ಗೆ ಒಂದು ಹೇಳಿದ್ವಿ, ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಅದೇನು ವಾಹಿನಿಲಿ ಹೇಳ್ಬೇಕು ಅನ್ನೋದೇನಿಲ್ಲ. ಅದರದೊಂದು ವಿಟಿ ನೋಡೋಣ ಬನ್ನಿ. ಹಾಗೆ 11th ಲಾರ್ಡ್ ನಮ್ಗೆ ಏನ್ ಬರುತ್ತೆ ಅಂತಂದ್ರೆ ಈ ಪಾರ್ಲಿಮೆಂಟ್ ಲೆಜಿಸ್ಲೇಟ್ 10ನೇ ಮನೇಲಿರೋದ್ರಿಂದ ಸ್ಯಾಟ್ರನ್ ಬೇರೆ ಬಂದಿರೋದ್ರಿಂದ ಬಹಳ ಇಂಪಾರ್ಟೆಂಟ್ ನಾಯಕರು, ಸ್ವಲ್ಪ ವಯಸ್ಸಾದ ನಾಯಕರು ಸ್ವಲ್ಪ ಈ ಸತಿ ಡೆತ್ ಆಗ್ತಕ್ಕಂಥ. ಯಾಕಂದ್ರೆ ಮಕರ ರಾಶಿ ಶನಿಯ ರಾಶಿ, 10ನೇ ಮನೆ ಹೆಸರು ಮಾಡಿ ಸಾವನ್ನೊಪ್ತಾರೆ ಅಂತ ಖ್ಯಾತಿಯಾಗಿರ್ತಕ್ಕಂಥ ಕೆಲವರು ತುಂಬಾ ಪ್ರತಿ ವರ್ಷ ಕೆಲವರು ಹೋಗ್ತಾರೆ. ಬಟ್ ಬಹಳ ಮುಖ್ಯವಾಗಿರ್ತಕ್ಕಂಥವ್ರು, ತುಂಬಾ ಅಚೀವ್ ಮಾಡಿರ್ತಕ್ಕಂಥವ್ರು ಈ ವರ್ಷ ಸಾವನ್ನಪ್ತಾರೆ. ಅದು ಶಾಸ್ತ್ರದಲ್ಲಿ ಬರೆದಿದೆ. ಯಾಕಂದ್ರೆ ಇಲ್ಲಿ ಸೂರ್ಯ ಕೂಡ 12ನೇ ಮನೇಲಿದ್ದಾನೆ ವ್ಯಯಭಾವದ. ಹಾಗೆ ಈ ವರ್ಷ ಪ್ರವಾಹ ಮತ್ತೆ ನೀರು ಮಳೆ ಹೆಚ್ಚಾಗ್ತಕ್ಕಂಥದ್ದು ಕಂಡು ಬಂದಿದೆ. ಅನೇಕ ಕಡೆ ಬೆಟ್ಟ ಗುಡ್ಡಗಳ ಕುಸಿತ ಉಂಟಾಗ್ತಕ್ಕಂಥದ್ದು, ಅನೇಕ ಲ್ಯಾಂಡ್ ಕೊಚ್ಚೋಗಿರ್ತಕ್ಕಂಥದ್ದು ಕಂಡು ಬಂದಿದೆ. ಇದನ್ನು ಕೂಡ ನಮ್ಮ ಮೇದಿನಿ ಜ್ಯೋತಿಷದಲ್ಲಿ ತಿಳಿಸಿದೀವಿ. ಬಹಳ ಇಂಪಾರ್ಟೆಂಟ್ ಏನು ಅಂತಂದ್ರೆ, ಇನ್ನು ಎಲ್ಲಾನು ನಾವು ಹೇಳಿರ್ತಕ್ಕಂಥದ್ದೆಲ್ಲ ನಾನೆಲ್ಲ ಚೆಕ್ ಮಾಡಿದೆ ಹೋಗಿ. ನಾನು ಮಾತಾಡಾದ್ಮೇಲೆ ಏನೇನು ಈವೆಂಟ್ಸ್ ನಡೆದಿದೆ ಇಲ್ಲಿವರೆಗೂ, ನಮ್ಗೆ ಇನ್ನೂ 3 ತಿಂಗಳಿದೆ ಇರ್ತಕ್ಕಂಥದ್ದು. ಉಗಾದಿ ಭವಿಷ್ಯ ಏಪ್ರಿಲ್ಗೆ ಮತ್ತೆ ಸ್ಟಾರ್ಟ್ ಆದಾಗ ಇನ್ನೂ ನಮಗೆ ಡಿಸೆಂಬರ್ ಮುಗಿದಿದೆ. ಜನವರಿ, ಫೆಬ್ರವರಿ, ಮಾರ್ಚ್, ಇನ್ನು 3 ತಿಂಗಳು ಇನ್ನೂ ಒಂದಷ್ಟು ವಿಚಾರಗಳು ಬರ್ತಕ್ಕಂಥದ್ದು ವಿಶೇಷವಾಗಿ. ಯಾಕಂದ್ರೆ ಇಲ್ಲಿ ನಾನು ಏನಕ್ಕೆ ಇದನ್ನ ಸ್ಪೆಸಿಫೈ ಮಾಡ್ತಾ ಇದ್ದೀನಿ ಅಂದ್ರೆ, 2019ರಲ್ಲಿ ವೈರಸ್ ಬಗ್ಗೆ ನಾನು ಹೇಳಿರ್ತಕ್ಕಂಥ ವರ್ಷ ಭವಿಷ್ಯ ಬಹಳ ವಿಶೇಷ. ಇದನ್ನ ನಾನು ಎಲ್ಲರಿಗೂ ಕೂಡ ಒಂದು ಇನ್ಸಿಸ್ಟ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಎ ಬ್ಯೂಟಿಫುಲ್ ಸೈನ್ಸ್.
ಸರ್ಕಾರದವರು, ವಿಶೇಷವಾಗಿ ಕೇಂದ್ರ ಸರ್ಕಾರದವರು ಜ್ಯೋತಿಷ್ಯನ ಎತ್ತಿಡಿದ್ರೆ ಮುಂದೆ ನಮ್ಗೆ ಏನೇನು ಬರುತ್ತೆ ಅಂತ ಕನಿಷ್ಠ ಪಕ್ಷ ಒಂದು ಪರ್ಫೆಕ್ಟ್ ಆಗಿ, ನನಗಿಂತ ಬಹಳಷ್ಟು ಜನ ಇನ್ನೂ ಬಹಳ ಚೆನ್ನಾಗಿ ದೇಶದ ಆಗು ಹೋಗುಗಳನ್ನ ಪ್ರೆಡಿಕ್ಟ್ ಮಾಡ್ತಕ್ಕಂಥವ್ರನ್ನ ಅವರ ಒಂದು ಸಂಪರ್ಕ ಇಟ್ಕೊಂಡಿದ್ರೆ ಮುಂದೆ ಬರ್ತಕ್ಕಂಥ ಅನೇಕ ವಿಚಾರಗಳನ್ನ ಮಾಡಬಹುದು. ಎಲ್ಲಾ ಪಾರ್ಟಿಯವರು ಇದನ್ನ ಆಲೋಚನೆ ಮಾಡಬೇಕು. ಕೇಂದ್ರದಲ್ಲಿ ಬರಬೇಕು, ರಾಜ್ಯದಲ್ಲಿ ಬಂದ್ರೆಲ್ಲ ಆಗಲ್ಲ. ಯಾಕಂದ್ರೆ ನಾವು ಇದನ್ನೇನಾರು ಹೇಳಿದ್ರೆ ಮೂಢನಂಬಿಕೆ ಅಂತ ಹೇಳ್ತಾರೆ ಎಲ್ಲರೂ. ಸರಿಯಾದ ಮಾರ್ಗದರ್ಶನದಿಂದ ಜ್ಯೋತಿಷ್ಯನ ನಾವು ಯೂಸ್ ಮಾಡಿದ್ರೆ ಯಾವ ಪಾರ್ಟಿಗೆ ಗೆಲುವು, ಯಾವ ಪಾರ್ಟಿ ಬಂದಾದ್ಮೇಲೆ ಯಾವ ರೀತಿ ಮಾಡ್ತಾರೆ, ಪ್ರತಿಯೊಂದು ಪ್ರೆಡಿಕ್ಟ್ ಮಾಡಬಹುದು. ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಒಂದು ಬ್ರೇಕ್ ಆದ್ಮೇಲೆ ಮತ್ತೆ ಮಾತಾಡ್ತೀನಿ ಇದ್ರ ಬಗ್ಗೆ. ಕೇವಲ 15 ದಿನಗಳಲ್ಲಿ ಜ್ಯೋತಿಷ್ಯ ಕಲಿಯಿರಿ. ಡಾಕ್ಟರ್ ದಿನೇಶ್ ಗುರೂಜಿರವರ ಸರಳವಾದ ಮಾರ್ಗದರ್ಶನದೊಂದಿಗೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಭವಿಷ್ಯವನ್ನ ನೋಡಲು ಕಲಿಯಿರಿ ಮತ್ತು ಜ್ಯೋತಿಷ್ಯ ಕಲಿಸುವ ಆಂಡ್ರಾಯ್ಡ್ ಆಪ್ ನಿಮ್ಮದಾಗಿಸಿಕೊಳ್ಳಿ. ಫೆಬ್ರವರಿ 16ರಂದು ಜ್ಯೋತಿಷ್ಯ ತರಗತಿಗಳು ಪ್ರಾರಂಭವಾಗಲಿವೆ. ಹೆಚ್ಚಿನ ಮಾಹಿತಿಗಾಗಿ ಗೋಲ್ಡ್ರಿ ಆಸ್ಟ್ರೋಟ್ ನಕ್ಷತ್ರ ನಾಡಿ ಸಂಪರ್ಕಿಸಿ 9535611155 ಅಥವಾ 9844416555. ವೆಲ್ಕಮ್ ಬ್ಯಾಕ್. ಸೊ ಉಗಾದಿ ಪ್ರೆಡಿಕ್ಷನ್ 2021 ಬಗ್ಗೆ ಹೇಳ್ತಾ ಇದ್ದೆ. ಸಂಖ್ಯಾಶಾಸ್ತ್ರಗಿನ ಬಹಳ ಉನ್ನತವಾಗಿರ್ತಕ್ಕಂಥ, ಶ್ರೇಷ್ಠವಾಗಿರ್ತಕ್ಕಂಥ ಶಾಸ್ತ್ರ ನಮ್ಮ ಜ್ಯೋತಿಷ್ಯ ಶಾಸ್ತ್ರ. 2021ನೇ ಸಾಲಲ್ಲಿ ಅನೇಕ ಲ್ಯಾಂಡ್ಗಳು ಸಮುದ್ರ ಪಾಲು ಆಗುತ್ತೆ ಅಂತ ಹೇಳ್ತಕ್ಕಂಥದ್ದು ಅಲ್ಲಿ ಹೇಳಿದೆ. ಸಮುದ್ರ ಪಾಲು ಅಂತ ಹೇಳಿದ್ವಿ. ಇಲ್ಲಿ ಅನೇಕ ಲ್ಯಾಂಡ್ಗಳು ಕೊಚ್ಚೋಗಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಅದರಲ್ಲಿ ಏನು ಹೇಳಿದ್ದೀನಿ ಆ ಒಂದು ವೀಟಿನ ಒಂದು ಸಣ್ಣ ತುಣುಕಲ್ಲಿ ನೋಡ್ಕೊಂಬರೋಣ ಬನ್ನಿ. ಲ್ಯಾಂಡ್ ಸ್ಲೈಡು ಆಗುತ್ತೆ. ಯಾಕಂದ್ರೆ 4ನೇ ಅಧಿಪತಿ ವ್ಯಯಭಾವದಲ್ಲಿ ಜಲತತ್ವದಲ್ಲಿರೋದ್ರಿಂದ ಕೆಲವು ಲ್ಯಾಂಡ್ ಸ್ಲೈಡು ಸಮುದ್ರಕ್ಕೆ ಕೊಟ್ಟೋಗುತ್ತೆ. ಅಂದ್ರೆ ಈ ಬಾರ್ಡರ್ ಏರಿಯಾದಲ್ಲಿ ಇರ್ತಕ್ಕಂಥ ಅನೇಕ ಇದು ಎಕರೆಗಟ್ಲೆ ಸಮುದ್ರ ಪಾಲಾಗುತ್ತೆ. ಯಾಕಂದ್ರೆ ಮೀನರಾಶಿಲಿ 4ನೇ ಅಧಿಪತಿ ಕೂತಿರ್ತಕ್ಕಂಥ ಚಂದ್ರ, ಮೀನರಾಶಿ ಡಿನೋಟ್ಸ್ ದಿ ಓಷನ್. 4th house, ದಿ ಲ್ಯಾಂಡ್ ಗೆಟ್ಸ್ ಇನ್ಸೈಡ್ ದಿ ಓಷನ್. ಲಾರ್ಜ್ ಸ್ಕೇಲ್ ಡಿಸ್ಟ್ರಕ್ಷನ್. ಹಾಗೆ ಮತ್ತೊಂದು ಉಗಾದಿ ಟೈಮಲ್ಲಿ ಹೇಳಿರ್ತಕ್ಕಂಥದ್ದು ದೇವಸ್ಥಾನದ ವಿಚಾರದಲ್ಲಿ. ಎಲ್ಲರಿಗೂ ರಾಷ್ಟ್ರ ಮಟ್ಟದಲ್ಲಿ ಯಾವ ರೀತಿ ಬದಲಾವಣೆ ಬಂದಿದೆ ಅಂತ ಹೇಳಿ ದೇವಸ್ಥಾನದ ವಿಚಾರದಲ್ಲಿ ಕಾರಿಡಾರ್ ಬಂದಿರತಕ್ಕಂಥದ್ದು ಬಹಳ ಕೊಂಡಾಡಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ. ಇತ್ತೀಚೆಗೆ ಅಷ್ಟೇ, ಬಹುಶಃ 1 ದಿವಸನ 2 ದಿವಸನ ಆಗಿರ್ಬೋದು, ನನಗೆ ಅಷ್ಟು ಫಾಲೋ ಮಾಡಲ್ಲ. ರಾಜ್ಯ ಸರ್ಕಾರದಲ್ಲಿ ಒಂದು ಬದಲಾವಣೆ ತರ್ತೀವಿ ಅಂತ ಹೇಳಿರ್ತಕ್ಕಂಥ ಒಂದು ವಿಚಾರದಲ್ಲಿ ಬಂದಾಗ ಈ ರೀತಿ ಗ್ರಹಗಳು ಅದಕ್ಕೆ ಪ್ರೇರೇಪಣೆ ಕೊಡ್ತಕ್ಕಂಥದ್ದು ಅಂತ ಇಲ್ಲಿ ಕಂಡು ಬರ್ತಾ ಇದೆ. ಆ ಒಂದು ಪಿಕ್ಚರ್ನ ಹಾಕಿ ಆದ್ಮೇಲೆ ವಿಟಿನ ನೋಡಿ ನಿಮಗೆ ಗೊತ್ತಾಗುತ್ತೆ. ಆ ಒಂದು ಪಿಕ್ಚರ್ ಹಾಕಿ, ಈ ಪಿಕ್ಚರ್ ಅಲ್ಲಿ ಬಂದಿರತಕ್ಕಂಥದ್ದು ನೀವು ನೋಡಬಹುದು. ಮಹತ್ವದ ನಿರ್ಧಾರ. ಮುಜರಾಯಿ ಇಲಾಖೆ ಅಡಿಯಲ್ಲಿರುವ ಎಲ್ಲಾ ದೇವಾಲಯಗಳು ಕಾನೂನು ಕಟ್ಟಲೆಯಿಂದ ಮುಕ್ತಗೊಳಿಸುವಂತೆ ಅಂತ ಕೊಟ್ಟಿದ್ದಾರೆ. ನೋಡೋಣ. ಇದಕ್ಕೆ ನಾನು 2021 ಏಪ್ರಿಲ್ ಅಲ್ಲಿ ಹೇಳಿರ್ತಕ್ಕಂಥ ಒಂದು ವಿಟಿನ ನೋಡೋಣ ಬನ್ನಿ. ಒಂದು ವಿಟಿ ಪ್ಲೀಸ್. ಅದು ಶಾಸ್ತ್ರದಲ್ಲಿ ಬರೆದಿದೆ. ಯಾಕಂದ್ರೆ ಇಲ್ಲಿ ಸೂರ್ಯ ಕೂಡ 12ನೇ ಮನೆಯಲ್ಲಿದ್ದಾನೆ ವ್ಯಯಭಾವದಲ್ಲಿ. ಇನ್ನ ಕೊನೆಯದು 12ನೇ ಮನೆ ಹಾಸ್ಪಿಟಲ್, ಪ್ರಿಸನ್ ಮತ್ತೆ ಟೆಂಪಲ್ ಅಂತ ನಾವೇನ್ ಕರಿತೀವಿ, ಅದು 11ನೇ ಮನೆಯಲ್ಲಿರೋದ್ರಿಂದ ಸಾಕಷ್ಟು ಚೇಂಜಸ್ ಬರುತ್ತೆ. ಈ ಟೆಂಪಲ್ ವಿಚಾರದಲ್ಲಿ, ದೇವಸ್ಥಾನ ವಿಚಾರಗಳಲ್ಲಿ ಸಾಕಷ್ಟು ಚೇಂಜ್ ಬರುತ್ತೆ. ತುಂಬಾನೇ ಚೇಂಜ್ ಅಂದ್ರೆ ಎಕ್ಸಲೆಂಟ್ ಚೇಂಜಸ್. ಧರ್ಮ ಕಾರ್ಯಗಳಿಗೆ ಸಾಕಷ್ಟು ಹಣ ಬರುತ್ತೆ.
ಎಲ್ಲರೂ ಸ್ಪಿರಿಚುವಲ್ ಕಡೆ ಸ್ವಲ್ಪ ಶಿಫ್ಟ್ ಆಗ್ತಕ್ಕಂತ ಸಾಧ್ಯತೆನೆ ಜಾಸ್ತಿ ಇರುತ್ತೆ. ದೇವರು Okay, ನಂಬೋದು, ನಂಬಿಕೆ ಅದೆಲ್ಲ ಸ್ವಲ್ಪ ಆ ಕಡೆ ಒಂದು ಪ್ಯಾರಾಡೈಮ್ ಶಿಫ್ಟ್ ಅಂತ ಅದು ಸ್ಟಾರ್ಟ್ ಆಗುತ್ತೆ. ಖಂಡಿತ ಗುರುಗಳೇ, ನಿಮ್ಮಿಂದ ಈಗ ಓಕೆ, ಕರೆಗಳನ್ನ ತಗೊಂಡೋಗೋಣ ಬನ್ನಿ. ಇಂಥ ಶಾಸ್ತ್ರನ ಕಲಿಯೋಣ ಅಂತ ನನ್ನ ಒಂದು ಮನವಿ. ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ಅದ್ಭುತವಾಗಿರ್ತಕ್ಕಂಥ ಸಬ್ಜೆಕ್ಟ್ ಇದು. ಎಷ್ಟೋ ಜನ ಇದನ್ನ ವೃತ್ತಿಯಾಗಿ ಆಯ್ಕೆ ಮಾಡಿದ್ದಾರೆ. ಆ ವೃತ್ತಿಯಲ್ಲಿ ಸರಿಯಾಗಿ ಮಾರ್ಗದರ್ಶನ ಇಲ್ಲದೆ ತಪ್ಪು ಸಂದೇಶಗಳನ್ನ ಕೊಡ್ತಾ ಇದ್ದಾರೆ. ಇದನ್ನ ಬಹಳಷ್ಟು ಮನಸ್ಸಲ್ಲಿ ಇಟ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ವಿಚಾರ. ಇದು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಜ್ಞಾನ, ವಿಜ್ಞಾನ. ಅದನ್ನ ಸುಜ್ಞಾನದ ಕಡೆ ನಾವು ತಗೊಂಡು ಹೋಗ್ಬೇಕಾಗುತ್ತೆ. ಕರೆ ತಗೊಳ್ಳೋಣ ಬನ್ನಿ. ನಮಸ್ಕಾರ. ನಮಸ್ತೆ, ಜೋರಾಗಿ ಹೇಳಿ. ನಮಸ್ತೆ, ನನ್ ಬಗ್ಗೆನೇ ಕೇಳ್ಬೇಕಿತ್ತು ಗುರುಜಿ. ಹೇಳಿ. ಪ್ರಶ್ನಾಶಾಸ್ತ್ರ ಹೋಗ್ತೀನಿ. 1ರಿಂದ 249 ಒಂದು ಸಂಖ್ಯೆ ಹೇಳಿ. 59. ಯಾವ ವಿಚಾರದಲ್ಲಿ? ಗೌರ್ಮೆಂಟ್ ಕೆಲಸದ ವಿಷಯ ಸರ್. MSc ಆಗಿದೆ ನಂದು. ಗೌರ್ಮೆಂಟ್ ಜಾಬ್ ಟ್ರೈ ಮಾಡ್ತಿದ್ದೀನಿ. ಯೋಗ ಇದೆಯೋ ಇಲ್ಲ ಅಂತ ಕೇಳಿ. 6ನೇ ವಿಚಾರ ಬಂದಾಗ ಸ್ವಲ್ಪ ಎಕೋ ಆಗ್ತಾ ಇದೆ. ಹಲೋ. 6ನೇ ವಿಚಾರ ಬಂದಾಗ ಗುರುವಿನ ಒಂದು ಕಾಂಬಿನೇಷನ್ ನೋಡಬೇಕು. 5 ಬಂದಿದೆ. 5, 10 ಕಾಂಬಿನೇಷನ್. ಸ್ವಲ್ಪ ಇಲ್ಲಿ ಭಾವ ಚಾರ್ಟ್ ಅಲ್ಲಿ ಗುರುವಿನ ಕಾಂಬಿನೇಷನ್ ಅಲ್ಲಿ ಶನಿ ಚಂದ್ರ, ಗುರುವಿನ ಕಾಂಬಿನೇಷನ್ ಮತ್ತೆ ಗುರು ಇರ್ತಕ್ಕಂಥ ನಕ್ಷತ್ರ ಸೂರ್ಯ ಚಂದ್ರ. ಸ್ವಲ್ಪ ಕಷ್ಟ ಇದೆ ಮೇಡಮ್. ದಶಾಭುಕ್ತಿಗಳಿಂದ ಸ್ವಲ್ಪ ಪ್ರಯತ್ನ ಪಡಬೇಕು. ನಾರ್ಮಲ್ ಆಗಿ ಯೋಗ ಈಸಿಯಾಗಿ ಇಲ್ಲ ಅಂತ ತರಿಸ್ತಾ ಇದೆ. ಶನಿಯ ದಶೆಯಲ್ಲಿ ಈಗ ಪ್ರಸ್ತುತ 2024 ಶುಕ್ರ ಶನಿಯ ಕಾಂಬಿನೇಷನ್ ನೋಡಿದಾಗ 10 ಮತ್ತೆ 11 ಕಾಂಬಿನೇಷನ್ ಬರಬೇಕು. ಅದು ಸ್ವಲ್ಪ ಬಂದಿಲ್ಲ. ಶುಕ್ರನ ಕಾಂಬಿನೇಷನ್ ಇಲ್ಲಿ ಬರೀ 11 ಮಾತ್ರ ಇದೆ. ಸೊ ಅದು ಹಿಟ್ ಆಗಿದ್ರೆ ಓಕೆ. ಶುಕ್ರನ ಕಾಂಬಿನೇಷನ್ ಅಲ್ಲಿ 11 ಹಿಟ್ ಆಗಿದೆ, ಪರವಾಗಿಲ್ಲ. ಒಂದು ಪ್ರಯತ್ನದಿಂದ ಆಗುತ್ತೆ ಅಷ್ಟೇ, ಬಟ್ ಅಷ್ಟು ಸ್ಟ್ರಾಂಗ್ ಆಗಿಲ್ಲ. ತುಂಬಾ ಹೆಚ್ಚಿನ ಪ್ರಯತ್ನ, ಸ್ವಲ್ಪ ನಿರಾಸೆಗೊಂಡು ಪ್ರಯತ್ನ ಪಟ್ಟಲ್ಲಿ ಸ್ವಲ್ಪ ಮಟ್ಟಿಗೆ ಆಗುತ್ತೆ. ಸ್ವಲ್ಪ ಅಷ್ಟು ಸ್ಟ್ರಾಂಗ್ ಇಲ್ಲ ಅಂತ ಹೇಳಿ ನಾವು ಹೇಳ್ತೀವಿ. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ನಮಸ್ಕಾರ. ಮಾತಾಡ್ತೀರಾ ಇವತ್ತೇ? ನಾಳೆ ಮಾತಾಡೋಣ. ಅವ್ರು ಟಿವಿ ನೋಡ್ಕೊಂಡು ಕೂತಿದ್ದಾರೆ. ನಮಸ್ಕಾರ. ನಾವಿಲ್ಲಿ ನಮಸ್ಕಾರ ಗುರುಗಳೇ. ಎಲ್ಲಿದ್ದೀರಾ ಮೇಡಮ್? ಮಾತಾಡ್ತಾ ಇದ್ದೀರಾ ಹಲೋ ಅಂತ 50 ಸತಿ ಹೇಳಾಯ್ತು. ಓಕೆ ಸರ್, ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು ಸರ್. ನೆಟ್ವರ್ಕ್ ಪ್ರಾಬ್ಲಮ್. 26 ಆಗಸ್ಟ್ ಸಿಗುತ್ತೆ. 26 ಯಾರ ಬಗ್ಗೆ ಆಗಸ್ಟ್. ಮಾತಾಡ್ಬೇಕು ಹೇಳಮ್ಮ ಫಸ್ಟ್. ಯಾರ ಬಗ್ಗೆ ಹೇಳ್ತಾ ಇದ್ದೀರಾ? ಸ್ವಲ್ಪ ಡೀಟೇಲ್ಸ್ ಹೇಳಿ. ಸರ್, ನನ್ ಬಗ್ಗೆನೇ ಕೇಳ್ಬೇಕಾಗಿತ್ತು. ಏನ್ ಬಗ್ಗೆ? ಒಂದು ಬಟ್ಟೆ ಶಾಪ್ ಮಾಡ್ಬೇಕಂತ ಅನ್ಕೊಂಡಿದೀವಿ. ಅದು ನಮ್ಗೆ ಪ್ರಶ್ನಾಶಾಸ್ತ್ರಕ್ಕೆ ಹೋಗೋಣ. ಜಾತಕ ಎಲ್ಲ ಸ್ವಲ್ಪ ಕರೆಕ್ಟ್ ಆಗಿ, ಡೇಟ್ ಎಲ್ಲ ಟೈಮ್ ಇರಲ್ಲ, ಸ್ವಲ್ಪ ಕರೆಕ್ಟ್ ಆಗಿರಲ್ಲ. ಪ್ರಶ್ನಾಶಾಸ್ತ್ರಕ್ಕೆ ಹೋಗೋಣ. 1ರಿಂದ 249 ಒಂದು ಸಂಖ್ಯೆ ಹೇಳಿ. 7. ಯಾವ ಊರಲ್ಲಿ ಹಾಕ್ಬೇಕು ಅಂತಿದ್ದೀರಾ? ಬೆಂಗಳೂರಲ್ಲಿ. ಬೆಂಗಳೂರಲ್ಲಿ ಬಟ್ಟೆ ಅಂಗಡಿ ಸ್ವಲ್ಪ ಕೊರತೆ ಇದೆ. ಬಟ್ಟೆ ಸ್ವಲ್ಪ ಹೆಚ್ಚಾಗಿ ಆಗ್ತಾ ಇಲ್ವ ಜನ? 7ನೇ ಮನೆ ರಾಹು ರೆಟ್ರೋಗ್ರೇಡ್, ಕಷ್ಟ, ಲಾಸ್ ಆಗುತ್ತೆ. ಕೈ ಸುಟ್ಕೋತೀರಾ? ಅಲ್ಲಿ ಹೋಗಿ ಡೀಟೇಲ್ ಆಗಿ ಅಲ್ಲಿ ನೋಡ್ತೀನಿ ರಾಹುವಿನ ಕಾಂಬಿನೇಷನ್ ಅಲ್ಲಿ ಹೇಗಿದೆ ಅಂತ. ಬೇಡ ಅಂತ ಸಜೆಸ್ಟ್ ಮಾಡ್ತೀನಿ. ಅಲ್ಲಿ ಯಾವಾಗ್ಲೂ 2, 6, 10, 11 ಕಾಂಬಿನೇಷನ್ ಅಲ್ಲಿ ಅಂಡರ್ಗ್ರೌಂಡ್ ಅಲ್ಲಿ 6. ಮನೆಯಿಂದ ಮಾಡ್ತೀರಾ? ಇಲ್ಲ ಸರ್, ಶಾಪ್. ಕಷ್ಟ ಇದೆಯಮ್ಮ ಇದು. 10 ಎಲ್ಲ ಅಷ್ಟು ಸ್ಟ್ರಾಂಗ್ ಇಲ್ಲ. 9 ಬಹಳ ಕಮ್ಮಿ ಇದು. 11 ಹಿಟ್ ಆಗಬೇಕು, 2 ಹಿಟ್ ಆಗಬೇಕು, 6 ಹಿಟ್ ಆಗಬೇಕು, 7 ಹಿಟ್ ಆಗಬೇಕು. 10 ವೆರಿ ಮೈಲ್ಡ್ ಇದು ಹಿಟ್ ಆಗಿರೋದು. ಸುಮ್ನೆ ಮಾಡಿ ಒಂದಷ್ಟು ತಿಂಗಳಾದ್ಮೇಲೆ ಸ್ವಲ್ಪ ಇದಾಗುತ್ತೆ. ದಶಾಭುಕ್ತಿಗಳಲ್ಲಿ ಆಲ್ರೆಡಿ ಹಾಕ್ಬಿಟ್ಟಿದ್ದೀರಾ? ಮನೇಲಿ ಮಾಡ್ತಾ ಇದ್ದೆ ಸರ್. ಮತ್ತೆ ಮನೇಲೆ ಕಂಟಿನ್ಯೂ ಮಾಡಿ. ಒಂದು ಶಾಪ್ ಬುಟಿಕ್ ಮಾಡ್ಕೊಳೋಣ ಅಂತ ಆಸೆ. ಅದಕ್ಕೆ ಜನ ಅಂಗಡಿಗೆ ಹೋಗಲ್ಲ, ಎಲ್ಲ ಇದ್ರಲ್ಲಿ ಆನ್ಲೈನ್ ಅಲ್ಲೇ ಶಾಪಿಂಗ್ ಇದೆ. ಶನಿ ಮತ್ತೆ ಶುಕ್ರ ಆಗಲ್ಲ. 1 ಬಂದ್ರೆ ಆಗಲ್ಲ. 9 ಇಲ್ಲ, ಪವರ್ ಇಲ್ಲ. ಶುಕ್ರ 2024 ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ಮೇಡಮ್. ಸ್ವಲ್ಪ ಲಾಭ ಬರಬೇಕು. ಪ್ರಶ್ನಾಶಾಸ್ತ್ರದಲ್ಲಿ ತೋರಿಸಿದೀವಿ ಅಂತ ಅಂದಾಗ ಕೆಲವು ಗ್ರಹಗಳನ್ನ ನಾವು ಆಕ್ಟಿವೇಟ್ ಮಾಡ್ಕೋಬೇಕು ಅಂತಂದ್ರೆ 9 ಮುಖದ ರುದ್ರಾಕ್ಷಿ ಹಾಕಿ ಕೊರಳಿಗೆ
ಒಂದು ಗೋಲ್ಡನ್ ಟೊಪ್ಯಾಸ್ ಅಂತ ಬರುತ್ತೆ, ದಯವಿಟ್ಟು ಅದನ್ನ ಧರಿಸಿ. ಗ್ರೀನ್ ಕಲರ್ ಥ್ರೆಡ್ ಕಟ್ಕೊಳ್ಳಿ. ಒಳ್ಳೇದಾಗ್ಲಿ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ನಮಸ್ಕಾರ, ಮಾತಾಡಿ. ನಮಸ್ಕಾರ ಗುರುಜಿ. ಹೇಳಿ. ಅಕ್ಕನ ಮಗಳ ಬಗ್ಗೆ ಹೇಳಿ. ಗುರುಜಿ. ಡೇಟ್ ಆಫ್ ಬರ್ತ್ 18/5/87 ಗುರುಜಿ. ಸಾಯಂಕಾಲ 4:25. ಏನ್ ಕೇಳ್ಬೇಕಾಯ್ತು? ಊರು? ಮದುವೆ ಆಗ್ತಾ ಇಲ್ಲ. ಊರು ಯಾವ ಊರಮ್ಮ ಹುಟ್ಟಿದ್ದು? ರಾಯಚೂರು. ಸ್ವಲ್ಪ ಕೇಳಿಸ್ಕೊಂಡು ಫಸ್ಟ್ ಇದು ಮುಗಿಸ್ಕೊಂಡ್ಬಿಡಿದು. ಓಕೆ ಗುರುಜಿ. ಏನಾಗಿದೆ ಅಂತೆ ಸಮಸ್ಯೆ? ಮದುವೆ ಆಗ್ತಾ ಜಾತಕದಲ್ಲಿ ಇಲ್ಲ ಗುರುಜಿ. ಜಾತಕದಲ್ಲಿ ಏನು ಸಮಸ್ಯೆ ಇದೆ? ಏನು ಕೇಳಿಲ್ಲ ಗುರುಜಿ. ಹೌದಾ? ಕೇಳಿದಲ್ಲೇ ಸುಮ್ನೆ ಇದ್ರಿ ಇಷ್ಟು ದಿವಸ? ಆಶ್ಚರ್ಯ. ನಿಮ್ಮಂತವ್ರೆ ಅವರು ಇರ್ಬೇಕು. ನೋಡ್ತಾ ಇದ್ದಾರೆ ಗುರುಜಿ, ಆದ್ರೆ ಸೆಟ್ ಆಗ್ತಾ ಇಲ್ಲ. ಅಲ್ಲಮ್ಮ, ಈಗ ಜಾತಕ ತೋರ್ಸಿರ್ತಾರಲ್ಲ ಬೇರೆ ಕಡೆ ಎಲ್ಲ, ಅವರೆಲ್ಲ ಏನ್ ಹೇಳಿದ್ರು ಅಂತ ಕೇಳ್ತಾ ಇದ್ದೀನಿ. ಏನೋ ಹೇಳಿದಾರೆ ಗುರುಜಿ, ಪೂಜೆಗಳೆಲ್ಲ ಮಾಡ್ಸಿದ್ದಾರೆ, ಏನೋ ಆಗಿಲ್ಲ ಗುರುಜಿ. ಅದನ್ನ ಬಾಯಲ್ಲಿ ಹೇಳಿ ಫಸ್ಟ್. ಅದೇ ಗುರುಜಿ. ಇಲ್ಲಿ 6 ಬಂದ್ರೆ ಎಲ್ಲಿಂದ ಆಗುತ್ತೆ? ಯಾವ ಪೂಜೆ? ಯಾವ ಅದಕ್ಕೆ ಹೇಳಿದ್ದು. ಕಾರಣದಿಂದಲೂ ನಿಮ್ ಪ್ರೋಗ್ರಾಮ್ ಮಾತ್ರ ಕ್ಯಾನ್ಸಲ್ ಮಾಡ್ಬೇಡಿ ಗುರುಜಿ, ದಯವಿಟ್ಟು. ಯಾಕಮ್ಮ, ಏನಾಯ್ತು? ನಿಮ್ ಪ್ರೋಗ್ರಾಮ್ ನೋಡಿದಾಗ್ಲಿಂದ ನಮ್ಗೆ ಬೇರೆಯವ್ರು ನೋಡಕ ಇಂಟ್ರೆಸ್ಟ್ ಬರೋದಿಲ್ಲ ಗುರುಜಿ. ಬಟ್ ಇವ್ರದ್ದು ಮ್ಯಾರೇಜ್ ಸ್ವಲ್ಪ ಸಮಸ್ಯೆ ಇದೆಯಲ್ಲಮ್ಮ. 6 ಬಂದ್ರೆ ಮ್ಯಾರೇಜ್ ವೆರಿ ಡಿಫಿಕಲ್ಟ್. ಅದನ್ನೇ ಹೇಳ್ತಾ ಇರೋದು. ಈ ಕಾಂಪೌಂಡರ್ಗಳು ಮಾಡ್ತಕ್ಕಂಥ ವಿಚಾರಗಳನ್ನೇ ನಾನು ಎತ್ತಿಡಿತಾ ಇರೋದು. ಈ ಕಾಂಪೌಂಡರ್ಗಳು ಮಾಡ್ತಕ್ಕಂಥ, ಅದಕ್ಕೆ ಸಮಾಜಕ್ಕೆ ತಿದ್ದುಪಡಿ ತರತಕ್ಕಂಥ ಕಾರ್ಯಕ್ರಮ ನಕ್ಷತ್ರ ನಾಡಿ ಆಗಿದೆ. ವೀಕ್ಷಕರಲ್ಲಿ ಮನವಿ, ನಿಮ್ಗೇನಾದ್ರು ಈ ಕಾರ್ಯಕ್ರಮ ಬೆಳೆಸಬೇಕು ಅಂತಂದ್ರೆ ಜ್ಯೋತಿಷ್ಯ ಇಷ್ಟ ಇದೆಯೋ ಇಲ್ವೋ ನಕ್ಷತ್ರ ನಾಡಿ ನೋಡಕ್ ಹೇಳಿ, ವೀಕ್ಷಕರಿಗೆ ಹೇಳೋದು. ಸೊ ಇದು ನಿಮ್ಮ ಕಾಲ್ಗಳು ಮಾಡ್ಕೊಳ್ಳಿ, ನಿಮ್ಮ ಭವಿಷ್ಯ ನೋಡ್ಕೊಳ್ಳಿ. ಆದ್ರೆ ಸಮಾಜದಲ್ಲಿ ನಡೀತಾ ಇರತಕ್ಕಂತ ಅನೇಕ ವಿಚಾರಗಳನ್ನ ನಾವು ನೋಡ್ಬೇಕು. ಇದಕ್ಕಿಂತ ಮುಂಚೆ ರಾಹು ದಶೆ ಇತ್ತು. ರಾಹುನಲ್ಲೂ 6 ಇದೆ. ಮದುವೆ ಕಾಂಬಿನೇಷನ್ ಕೊಡ್ತಾ ಇಲ್ಲ. ವೆರಿ ಸಿಂಪಲ್. ಜ್ಯೋತಿಷ್ಯ ಇದೆಯಲ್ಲ, ಇದರಷ್ಟು ಸಿಂಪ್ಲಿಸಿಟಿ ಇನ್ನೊಂದಿಲ್ಲ. 2003ರಿಂದ 2021ವರೆಗೂ ರಾಹು ದಶೆ ನಡೀತಾ ಇತ್ತು. ಅದಾದ್ಮೇಲೆ 2021ರಿಂದ 37ವರೆಗೂ ಗುರು. ಯಾವ ಪೂಜೆ ಮಾಡಿದ್ರೆ ಈ ನಂಬರ್ಸ್ನ ಆಚೆ ತೆಗಿಯಕ್ಕಾಗತ್ತೆ? ನಾನು ಕೇಳೋದು, ಎಲ್ಲಾ ದಿಗ್ಗಜರಲ್ಲೂ ಕೇಳೋದು, ಈ 6 ಬಂದ್ರೆ ಹೇಗೆ ನಾವು ಚೇಂಜ್ ಮಾಡೋದು? ಇದನ್ನ ಪೂಜೆಯಿಂದ ಇದನ್ನ ನಾವು ಕ್ಯಾನ್ಸಲ್ ಮಾಡಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಹಾಗೆ ರಾಹು ಬಂದಿರತಕ್ಕಂತ ವಿಚಾರದಲ್ಲಿ ನಾವು 6 ಅಂತ ತೋರಿಸ್ತಾ ಇದೆ, ಇಲ್ಲೂ 6 ಅಂತ ತೋರಿಸ್ತಾ ಇದೆ, ಇಲ್ಲೂ 6 ಅಂತ ತೋರಿಸ್ತಾ ಇದೆ. ಇದು ಸೊ ಈ ವಿಚಾರದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. 1, 2, 3, 4, 5, 6 ಗ್ರಹಗಳು ನೆಗೆಟಿವ್ ಕಾಂಬಿನೇಷನ್ಸ್ ನಮ್ಮ ಪ್ರಕಾರ. 6, 9ರಲ್ಲಿ 6, 3 ಇರೋದು 2, 2. ಇದರ ಮಧ್ಯದಲ್ಲಿ ಅವ್ರಿಗೆ ಯಾರಾದ್ರೂ ಒಬ್ಬರನ್ನ ಇಷ್ಟಪಟ್ಟಿದ್ರು ಅಂತಾನು ತೋರಿಸ್ತಾ ಇದೆ. ಆ ಇಷ್ಟಪಟ್ಟಿರೋನಾರು ಆಗಿದ್ರೆ ಒಂದ್ ಸ್ವಲ್ಪ ದಿವಸ ಇರೋದೇನೋ, ಅದು ಕಟ್ಟಾಗುತ್ತೆ. ಇಷ್ಟಪಟ್ಟವ್ರು ಯಾರಾದ್ರೂ ಇದ್ದರೆ ಸ್ವಲ್ಪ ದಿವಸದಲ್ಲಿ ಉಳ್ಕೊಂಡಿರೋದು. ಮದುವೆ ಅನ್ನೋದು ಒಂದು ಅನುಭವ ಅಂತ ಅಷ್ಟೇ, ಇನ್ನೇನಿಲ್ಲ. ಪಡ್ಕೊಳ್ತಾ ಇದ್ರು. ಅವ್ರನ್ನೇ ಕೇಳಬೇಕು. ನಿಮಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಅವ್ರನ್ನೇ ಕೇಳಿದ್ರೆ ಪರ್ಸನಲ್ ಆಗಿ ಹೇಳ್ತಾರೆ. ಕೆಲವರು ವಾಹಿನಿಲಿ ಹೇಳಲ್ಲ. ನಮ್ದು ಪರ್ಫೆಕ್ಟ್ ಆಗಿ ಹೇಳುತ್ತೆ, ಹಿಂಗಿತ್ತು ಹಿಂಗಾಯ್ತು ಅಂತ ಬರ್ತಕ್ಕಂಥದ್ದು. ಗುರುದಶ ನಡೀತಾ ಇದೆ. ಗುರುದಶದಲ್ಲಿ ಗುರುಭುಕ್ತಿ, ಆಮೇಲೆ ಶನಿಯ ಕಾಂಬಿನೇಷನ್ ಅಲ್ಲಿ 2 ಇಲ್ಲ. ತುಂಬಾ ಕಷ್ಟ ಇದೆ ಮೇಡಮ್, ಇದು ತುಂಬಾನೇ ಕಷ್ಟ ಇದೆ. ದಶಾ ಟು ದಶಾ ನಾವು ನೋಡಿದಾಗ ಇಲ್ಲದೆ ಇದ್ದಾಗ ಕಷ್ಟ. ಓಂ ಸತ್ಪತಿಂ ದೇಹಿ ಪರಮೇಶ್ವರ ಅಂತ ಯಥೇಚ್ಛವಾಗಿ ಹೇಳಬೇಕು. ಪ್ರಯತ್ನ ಅಷ್ಟೇ, ಭಗವಂತನ ಒಂದು ಪ್ರಯತ್ನ. 7 ಮುಖದ ರುದ್ರಾಕ್ಷಿ, ಬಲಗೈ ಮಧ್ಯದ ಬೆರಳಿಗೆ ಒಂದು ಜಿರ್ಕಾನ್ ಧರಿಸ್ಕೊಳ್ತಕ್ಕಂಥದ್ದು. ಅನ್ಲಿಮಿಟೆಡ್ ಓಂ ಸತ್ಪತಿಂ ದೇಹಿ ಪರಮೇಶ್ವರ. ನಾವು ಏನೇ ಪ್ರಯತ್ನ ಪಟ್ಟರೂ ಕೂಡ ಅಂತರ್ಭುಕ್ತಿಲಿ ಏನಾದರೂ 2 ಅಥವಾ 7 ಕಾಂಬಿನೇಷನ್ ಬಂದಿದ್ದಲ್ಲಿ ನಮ್ಮ ಮಂತ್ರ ಪ್ರಯತ್ನ ಮತ್ತೆ ಇದರ ಪ್ರಯತ್ನ, ಗ್ರಹಗಳ ಪ್ರಯತ್ನದಲ್ಲಿ ಮದುವೆ ಕೊಟ್ಬಿಡುತ್ತೆ. ಉಳಿಯೋದು ಮದುವೆ ಉಳಿಯೋದು ಕಂಟಿನ್ಯೂ ಆಗ್ತಕ್ಕಂಥದ್ದು, ಅದು ನಮ್ಗೆ ಗ್ಯಾರಂಟಿ ಇರಲ್ಲ ಈ ಕಾಂಬಿನೇಷನ್ ಅಲ್ಲಿ. ಅರ್ಥ ಮಾಡ್ಕೊಳ್ಳಿ. ಈ ವ್ಯಕ್ತಿಗಳಿಗೆ ಸಪ್ತಮದಲ್ಲಿ ಶುಕ್ರ ಇದೆ ನೋಡಿ, 7ನೇ ಮನೇಲಿ ಶುಕ್ರ ಇದೆ. ವಯಸ್ಸು ಬಂದು 35 ಆಗಿದೆ. ದಯವಿಟ್ಟು ನಿಮ್ಮ ಜಾತಕನ ನೋಡಿ, ನಾವೇನು ಇದು ಮಾಡ್ತಾ ಇಲ್ಲ, ಒಳ್ಳೇದಾಗ್ಲಿ ಅಂತ ನಾವು ಪ್ರಾರ್ಥನೆ ಮಾಡೋಣ. ಆದ್ರೂ ಕೂಡ ಜಾತಕದ ವಿಶ್ಲೇಷಣೆ ನಾನು ಹೇಳ್ತೀನಿ. ಇಲ್ಲಿ ಕುಜದೋಷ ಇಲ್ಲ, 9ನೇ ಮನೇಲಿದೆ ಲಗ್ನದಿಂದ. ಇದನ್ನ ಫಸ್ಟ್ ತಿಳ್ಕೊಳ್ಳಿ. ಚಂದ್ರನಿಂದ ನೋಡ್ಬೇಕಾದ್ರೂ ಕುಜದೋಷ ಇಲ್ಲ. ರಾಹುವಿನ ವಿಚಾರದಲ್ಲಿ ಎಲ್ಲೂ ಕೂಡ 7ನೇ ಮನೆಗೆ ಅಥವಾ 1ನೇ ಮನೆಗೆ ಕೂತಿಲ್ಲ.
ಹೇಗೆ ನೋಡಿದ್ರು ಕೂಡ ಇದನ್ನ ಜ್ಯೋತಿಷ್ಯದಲ್ಲಿ ಸುಳ್ಳು ಹೇಳಬೇಕೇ ಹೊರತು ಇದನ್ನ ನೋಡಿದ್ರೆ ಮದುವೆ ಬಹಳ ಅತ್ಯುತ್ತಮವಾಗಿದೆ ಅಂತಾನೆ ಹೇಳೋದು. ಯಾಕಂದ್ರೆ ಲಗ್ನಾಧಿಪತಿ 9ಕ್ಕೆ ಹೋಗಿದ್ದಾನೆ, ಸಪ್ತಮಾಧಿಪತಿ ಕೂಡ 9ಕ್ಕೆ ಹೋಗಿದ್ದಾನೆ, ಇದು ಮದುವೆ ಅತ್ಯುತ್ತಮ ಅಂತ ಹೇಳಿ ಪರಾಶರ ಹೇಳುತ್ತೆ. ನಾನು ಹೇಳ್ತಾ ಇದ್ದೀನಿ, ಫಸ್ಟ್ ನೀವು ಎಲ್ಲಿವರೆಗೂ ಪುರೋಹಿತರಾಗಲಿ ಜ್ಯೋತಿಷ್ಯರಾಗಲಿ ದಶಾನ ನೋಡಲ್ವೋ ಅಲ್ಲಿವರೆಗೂ ಈ ಪ್ರೆಡಿಕ್ಷನ್ಸ್ ರಾಂಗ್. ಪೂಜೆಗಳೆಲ್ಲ ಮಾಡಿದ್ವಿ ಅಂತಾರೆ, ನಾವ್ ಯಾರ್ದು ನೋಡಲ್ಲ ಅಂತಾರೆ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಎಲ್ಲರೂ ಅರ್ಥ ಮಾಡ್ಕೊಂಡ್ರೆ ಜ್ಯೋತಿಷ್ಯದಷ್ಟು ವೈಜ್ಞಾನಿಕ ನಿಲುಗಟ್ಟಲ್ಲಿ ನಾನು ಹೇಳ್ತೀನಿ, ಇದು ಸೈಂಟಿಫಿಕ್ ಆಗಿ ಹೇಳ್ತೀನಿ. ಪ್ಲಾನೆಟರಿ ಪೊಸಿಷನ್ಸ್ ನಮ್ಗೆ ಹೆಲ್ಪ್ ಮಾಡುತ್ತೆ ಜೀವನಕ್ಕೆ. ಮೋಸ ಹೋಗ್ಬೇಡಿ ಅಂತ ಪ್ರತಿ ಸತಿ ಹೇಳ್ತಾನೆ ಇರ್ತೀನಿ, ಕೇಳೋದಿಲ್ಲ. ಬೇರೆ ಬೇರೆ ಚಾನೆಲ್ಗಳನ್ನ ನೀವು ನೋಡಿ ಆನಂದ ಪಡಿ, ಅಳವಡಿಸ್ಕೋಬೇಡಿ. ಬೇರೆ ಬೇರೆ ಚಾನೆಲ್ ಜ್ಯೋತಿಷ್ಯನ ನೋಡಿ ಆನಂದ ಪಡಿ, ಅವ್ರು ಹೇಳ್ತಕ್ಕಂಥ ರಾಶಿ ಭವಿಷ್ಯ ನೋಡಿ ಆನಂದ ಪಡಿ. ಆದ್ರೆ ಅಳವಡಿಸ್ಕೊಂಡ್ರೆ ಇದೇ ನಿಮಗೆ ಗತಿ. ಅವ್ರು ಇನ್ನೂ ಸ್ವಲ್ಪ ಸ್ಟೆಪ್ ಆಗಿ ಹೇಳಿಲ್ಲ, ಪೂರ್ತಿ ಬೇಕಾಗಿರೋದೆಲ್ಲ ಮಾಡಿದ್ದಾರೆ. ಇಲ್ಲಿ ನಾವು ಕಾಂಬಿನೇಷನ್ ನೋಡಿ, ಶುಕ್ರ ಇದೆ 7ನೇ ಮನೆಯಲ್ಲಿ, ಶುಕ್ರ ಇದ್ರೆ ಮದುವೆ ಕೊಡಬೇಕು. ಲಗ್ನಾಧಿಪತಿ ಮತ್ತೆ ಸಪ್ತಮಾಧಿಪತಿ 9ನೇ ಮನೆಗೆ ಹೋಗಿದ್ದಾನೆ. ಎಷ್ಟು ಈಸಿಯಾಗಿ ನಾವು ಹೇಳ್ಬೋದು. ರಾಹುವಿನ ಪ್ರಭಾವ 7ನೇ ಮನೆಯಲ್ಲಿ ಇಲ್ಲ. ಶನಿ ಕೊನೆಗೆ ಇದು ಇಟ್ಕೊಂಡ್ಬಿಡ್ತಾರೆ, ಶನಿನ ಯಾವ್ದು ಸಿಕ್ಕಿಲ್ಲ ಅಂದ್ರೆ ಶನಿ ಇಟ್ಕೊಂಡ್ಬಿಡೋದು 2ನೇ ಮನೆ, ಅದಕ್ಕೆ ಲೇಟು. ಶನಿ 2ನೇ ಮನೆಯಿದೆ, ಕುಟುಂಬ ಸ್ಥಾನ. 7ರಲ್ಲಿ ಇದ್ರೂ ಲೇಟು ಅಂತಾರೆ. 2ರಲ್ಲಿ ಇದು ಈ ತರ ಜಾತಕ ನಾನು 1000 ತೋರಿಸ್ತೀನಿ. 2ರಲ್ಲಿ ಶನಿ ಇದ್ದು 7ರಲ್ಲೂ ಶನಿ ಇದ್ದು 20ನೇ ವಯಸ್ಸಿಗೆ ಮದುವೆ ಆಗಿರ್ತಕ್ಕಂಥ ಬೇಕಾದಷ್ಟಿದೆ. ಈ ಫಾರ್ಮ್ಯಾಟ್ ಅಲ್ಲಿ ಯಾರು ಹೋಗಬೇಡಿ. ಇನ್ ದಿಸ್ ಫಾರ್ಮ್ಯಾಟ್ ಈಸ್ ರಾಂಗ್. ಇದು ಪ್ಲೇಸ್ಮೆಂಟ್ ತೋರಿಸುತ್ತಷ್ಟೇ, ಇದು ಪ್ಲೇಸ್ಮೆಂಟ್ ತೋರಿಸುತ್ತಷ್ಟೇ. ಇದು ದಿಸ್ ಆರ್ ಆಲ್ ಪ್ಲೇಸ್ಡ್ ಅಷ್ಟೇ. ಎಫೆಕ್ಟ್ ವಿಲ್ ಕಮ್ ಇನ್ ದಶಾ. ಆ ದಶಾ ತಗೊಂಡು ನಾವು ಈ ಪ್ಲೇಸ್ಮೆಂಟ್ ಮೇಲೆ ದಶಾನ ನಿರ್ಣಯ ಮಾಡಬೇಕು ಹೊರತು ಇಲ್ಲಿರ್ತಕ್ಕಂಥ ಯಾರಾದ್ರೂ ಜಾತಕದ ವಿಶ್ಲೇಷಣೆ ಮಾಡಿದ್ರೆ ಕಂಪ್ಲೀಟ್ಲಿ ರಾಂಗ್. ದಿಸ್ ಇಸ್ ನಾಟ್ ದಿ ವೇ ಆಫ್ ಪ್ರೆಡಿಕ್ಷನ್. 2ರಲ್ಲಿ ಶನಿ ಇದೆ, 7ರಲ್ಲಿ ಶುಕ್ರ ಇದ್ದಾನೆ, ಹಾಗೆ ಹೀಗೆ ಅಂತ ಹೇಳ್ತೀರಾ. ಇಲ್ಲಿ ಮೊದಲು ನಮಗೆ ಬರ್ತಕ್ಕಂಥ ದಶಾ ರಾಹು ಬಂತು, 6ನೇ ಮನೇಲಿದ್ದ, ಮದುವೆ ಕೊಡ್ಲಿಲ್ಲ. ಆಮೇಲೆ ಗುರು ಬಂತು, ಅವನು 6ನೇ ಮನೇಲಿದ್ದ, ಮದುವೆ ಕೊಡ್ಲಿಲ್ಲ. ಇದನ್ನ ಇಷ್ಟು ಹೇಳ್ಬಿಟ್ರೆ ಮುಗಿದೋಗಿರೋದು, ಅವ್ರಿಗೆ ಸಮಾಧಾನ ಆಗಿರೋದು. ಮದುವೆ ಕಷ್ಟಮ್ಮ, ವೆರಿ ಡಿಫಿಕಲ್ಟ್. ಇವ್ರೇನ್ ಮಾಡಿದ್ರು, ಇಲ್ಲಿರೋ ಶುಕ್ರನ್ ನೋಡಿದ್ರು, ಶುಕ್ರ ಚೆನ್ನಾಗಿದ್ದಾನಲ್ಲ, ಏನ್ ಮಾಡೋದು, 7ನೇ ಅಧಿಪತಿ ನೋಡೋಣ, ಅವನು 9ನೇ ಮನೇಲಿ ಭಾಗ್ಯದಲ್ಲಿದ್ದಾನಲ್ಲ, ಚೆನ್ನಾಗಿದ್ದಾನಲ್ಲ, ಏನ್ ಮಾಡೋದು, ಇನ್ ಕೇಸ್ ಹೇಳಿದ್ರೆ ಶತ್ರು ಮನೇಲಿದ್ದಾನೆ ಅಂತ ಹೇಳೋದು. ಇಲ್ಲಿ ನಡೀತಾ ಇರೋದು ಆಕ್ಚುಲಿ ಅವ್ರಿಗೆ ಪಾಪ ರಾಹು ದಶೆಯಲ್ಲಿ. ಆಮೇಲೆ 2ನೇ ಮನೆಯಲ್ಲಿ ಶನಿ ಸಮಸ್ಯೆ ಇದೆ, ಕುಟುಂಬ ಸ್ಥಾನದಲ್ಲಿ ಶನಿ ನಿಧಾನ ಅಂತ ಇಲ್ಲಿ ಹೇಳ್ತಾರೆ. ಆಕ್ಚುಲಿ ಸಮಸ್ಯೆ ನಡೀತಾ ಇರೋದು ರಾಹು ಮತ್ತೆ ಗುರುದು. ಎಲ್ಲಿ ಸಮಸ್ಯೆ ನಡೀತಾ ಇರೋದು ನೋಡಕ್ಕೆ ಯಾರಿಗೂ ಬರೋದಿಲ್ಲ ತುಂಬಾ ಜನಕ್ಕೆ. ದಶಾಭುಕ್ತಿ ಮೇಲೆ ಯಾವ ಜ್ಯೋತಿಷ್ಯ ಅಥವಾ ಪುರೋಹಿತ ಹೋಗಲ್ವೋ ಅದು ಬರೀ ಡಮ್ಮಿ ಅಂತಾನೆ ಕರಿತೀನಿ. ಅವ್ರಿಗೆ ಡಮ್ಮಿ ಅಸ್ಟ್ರಾಲಜರ್ಸ್ ಅಂತಾನೆ ಕರೆಯೋದು, ಡಮ್ಮಿ. ಈ ಡಮ್ಮಿ ಹತ್ರ ಹೋಗ್ಬೇಡಿ, ಹೇಳ್ತಾ ಇದ್ದೀನಿ. ಡಮ್ಮಿಯ ಮಾತುಗಳು ಕೇಳ್ಬೇಡಿ. ಸುಮ್ನೆ ಹಣ ನಿಮ್ದು ಖರ್ಚಾದ್ರೆ ಆಗ್ಲಿ, ಅವ್ರ ದೇವಸ್ಥಾನಕ್ಕೆ ಹೋಗುತ್ತೋ, ಅವ್ರಿಗೋಗುತ್ತೋ, ಅವ್ರ ಬದುಕಿಗೆ ಹೋಗುತ್ತೋ. ಆದ್ರೆ ಶಾಸ್ತ್ರನ ಇದರಿಂದ ಬೈದ್ರೆ ಈ ದೋಷಗಳೆಲ್ಲ ನಿಮಗೆ ಅಂಟ್ಕೊಳ್ಳುತ್ತೆ. ಯಾರು ಜ್ಯೋತಿಷ್ಯ ಹತ್ರ ಹೋಗಿ ಜ್ಯೋತಿಷ್ಯ ಎಲ್ಲ ಸುಳ್ಳು ಹೇಳೋದೆಲ್ಲ ಸುಳ್ಳು ಅಂದ್ರೆ ಇಷ್ಟೂ 9 ಗ್ರಹದ ದೋಷ ನಿಮಗೆ ಖಂಡಿತ ಅಂಟ್ಕೊಳ್ಳುತ್ತೆ. ಆ ವ್ಯಕ್ತಿಗತವಾಗಿ ಮಾತಾಡಿ, ಗ್ರಹಗತವಾಗಿ ಮಾತಾಡಬೇಡಿ. ಪೋಷಕರಲ್ಲಿ ಒಂದು ವಿನಂತಿ. ಹಾಗೇನೆ ಇದನ್ನ ತಗೊಂಡೋಗಿ ನಿಮ್ಮ ಮಕ್ಕಳಿಗೆ ಡೌನ್ಲೋಡ್ ಮಾಡಬೇಡಿ. ಈ ಶಾಸ್ತ್ರ ಹಾಳಾಗ್ತಾ ಇರೋದೇ ಈ ಮಕ್ಕಳು ಡೌನ್ಲೋಡ್ ಮಾಡ್ತಾ ಇರೋದ್ರಿಂದ. ಈ ಮಕ್ಳಿಗೆ ಹೋಗಿ ಹೇಳ್ತೀರಾ, ನಿಂದ್ರಲ್ಲಿ ಅದು ಸರಿ ಇಲ್ವಂತೆ, ಇದು ಸರಿ ಇಲ್ವಂತೆ, ನಿನಗೆ 2ರ ಮೇಲೆ ಶನಿಲ್ ಕೂತಿದ್ಯಂತೆ, ಆ ಶನಿ ಯಾಕಿಲ್ ಕೂತ್ಕೊಂಡು ಲೇಟ್ ಮಾಡ್ತಾ ಇದ್ದಾನಂತೆ, ಶನಿಯಿಂದನೇ ನಿಂಗೆ ಸಮಸ್ಯೆ ಅಂತೆ. ಅವ್ರಿಗೆ ತಲೆಗೆ ಹೋಗುತ್ತೆ, ಶನಿಯಿಂದ ಸಮಸ್ಯೆ. ಆ ಮಕ್ಕಳಿಗೆಲ್ಲ ತುಂಬತಕ್ಕಂತ ಪೋಷಕರಿಗೆ ಧಿಕ್ಕಾರ. ದಯಮಾಡಿ ಪೋಷಕರಲ್ಲಿ ಒಂದು ವಿನಂತಿ, ನಿಮಗೆ ಇದ್ರಲ್ಲಿ ಏನಾದ್ರೂ ಲೇಟು ಡಿಲೇ ಆತರ ಎಲ್ಲ ಇತ್ತು ಅಂತ ಅಷ್ಟು ಮಾತ್ರ ಹೇಳಿ. ನಿನಗೆ ಆ ದೋಷ ಅಂತೆ, ಈ ದೋಷ ಅಂತ ಹೇಳಿ ಮುಂದಿನ ಜನರ ಪೀಳಿಗೆಯನ್ನು ಹಾಳು ಮಾಡಬೇಡಿ. ಮೊದಲು ಹಾಳು ಮಾಡ್ತಕ್ಕಂಥದ್ದೇ ಎಸ್ಪೆಷಲಿ ಈ ಜಾತಕಗಳು ಇಟ್ಕೊಂಡು ಅಲ್ಲಿ ಇಲ್ಲಿ ಓಡ್ತಕ್ಕಂಥ ಮಹಿಳೆಯರೇ ಮೊದಲು. ಆತರ ಮೂಲ ನಕ್ಷತ್ರ ಇದೆಯಂತೆ ನಿನಗೆ, ಅದಕ್ಕೆ ಈ ತರ ಹುಟ್ಟು ದರಿದ್ರ. ನಿನಗೆ ಅಶ್ವಿನಿ ನಕ್ಷತ್ರ ಹುಟ್ಟಿದೆಯಂತೆ, ಅದಕ್ಕೆ ಹುಟ್ಟು ದರಿದ್ರ. ಜ್ಯೇಷ್ಠ ನಕ್ಷತ್ರ ಹುಟ್ಟಿದೆಯಂತೆ, ಅದಕ್ಕೆ ಹುಟ್ಟು ದರಿದ್ರ. ರೇವತಿ ನಕ್ಷತ್ರ ಹುಟ್ಟಿದೆಯಂತೆ, ಅದಕ್ಕೆ ಹುಟ್ಟು ದರಿದ್ರ. ನಿಮ್ಮ ಬಾಯಲ್ಲಿ ದರಿದ್ರತನ, ನಿಮ್ದೇ ದರಿದ್ರತನ. ಪಾಪ ಮಗು ಏನೂ ಮಾಡಿಲ್ಲ, ಫಸ್ಟ್ ಕ್ಲಾಸ್ ಆಗಿದೆ, ಚೆನ್ನಾಗಿ ಓದ್ಕೊಂಡಿದೆ, ಕೆಲಸಕ್ಕೆ ಅದಕ್ಕೆ ಇದಕ್ಕೆ ಮಾಡಿಕೊಂಡು ನೆಮ್ಮದಿಯಾಗಿರುತ್ತೆ. ಮದುವೆ ಅನ್ನೋದು ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಮದುವೆನೇ ಎಲ್ಲ ಜೀವನ ಅಲ್ಲ. ಮದುವೆ ಇಸ್ ಜಸ್ಟ್ ಎ ಫ್ರೆಂಡ್ಶಿಪ್. ಮದುವೆನೇ ಅಷ್ಟೊಂದು ಗ್ಲೋರಿಫೈ ಮಾಡ್ತಕ್ಕಂಥದ್ದು ಶಾಸ್ತ್ರದಲ್ಲಿ ಹೆಚ್ಚಾಗಿ ಬರೆದಿಲ್ಲ.
ವೇದ ಪುರಾಣಗಳಲ್ಲಿ ಹೆಚ್ಚಾಗಿ ಬರೆದಿಲ್ಲ. ಪರಾಶರ ಶಾಸ್ತ್ರದಲ್ಲೂ ಕೂಡ ಮದುವೆಗೆ ಹೆಚ್ಚಾಗಿ ಉಲ್ಲೇಖ ಮಾಡಿಲ್ಲ. ಪಂಚಾಂಗದಲ್ಲಿ ಪುರೋಹಿತರು ಉಲ್ಲೇಖ ಮಾಡ್ತಕ್ಕಂಥ ಮದುವೆನೇ ಬಹಳ ಒಂದು ದೊಡ್ಡ ಏನೋ ಒಂದು ಕರ್ಮಫಲ ಅನ್ನಂಗೆ ಗ್ಲೋರಿಫೈ ಮಾಡ್ತಾ ಇದ್ದಾರೆ, ವಿಚ್ ಇಸ್ ಎ ಆರ್ಟಿಫಿಷಿಯಲ್ ಗ್ಲೋರಿಫಿಕೇಶನ್ ಆಫ್ ಮ್ಯಾರೇಜ್ ಅಂತ ಕರಿತೀವಿ. ಮ್ಯಾರೇಜ್ ಅಂದ್ರೆ ಒಂದು ಸಂಬಂಧ, ಅಲ್ಲಿ ಜೊತೆಲಿರೋದು ಹೋಗೋದು. ಹೇಗೆ ತಂದೆ ತಾಯಿ ಜೊತೆಲಿದ್ದಾರೆ, ಅಣ್ಣ ತಮ್ಮಂದ್ರ ಜೊತೆ ಇದ್ದಾರೆ, ಇನ್ನೊಂದು ಪಾರ್ಟ್ನರ್ ಬಂದು ನಿಮ್ಮನೇಲಿ ನೆಲೆಸ್ತಕ್ಕಂಥ ವಿಚಾರಗಳಷ್ಟೇ. ಅದಕ್ಕೆ ಅಷ್ಟೊಂದು ಗ್ಲೋರಿಫಿಕೇಶನ್, ಅಷ್ಟೊಂದು ವಿಚಾರಗಳು, ಅಷ್ಟೊಂದು ಕಾಂಬಿನೇಷನ್ಸ್ಗಳು ನೋಡ್ತಕ್ಕಂಥದ್ದು ಏನೂ ಭರವಸೆ ಇಲ್ಲ. ಹುಟ್ಟಿದ ಮಗು, ಹುಟ್ಟಿದ ಅಣ್ಣ ತಮ್ಮಂದ್ರ ಜೊತೆಲಿ ಒಡಹುಟ್ಟಿದವರು, ಅಣ್ಣ ತಮ್ಮಂದ್ರ ಅಕ್ಕ ತಂಗಿಯರು, ಅವರ ಜಾತಕ ಸೆಟ್ ಆಗಿಲ್ಲ ಅಂದ್ರೆ ಏನ್ ಮಾಡೋದು ಒಂದು ಮನೆಯಲ್ಲಿ? ಜಾತಕ ಅಂತಂದ್ರೆ ಸಂಬಂಧಗಳ ಬೆಸುಗೆ ಅಂತ ಕರಿತೀವಿ ನಾವು. ಅಣ್ಣ ತಮ್ಮಂದ್ರ ಜಾತಕ ಒಂದಕ್ಕೊಂದಕ್ಕೆ ಹೋಲಿಸಿದ್ರೆ ಅಥವಾ ಅಕ್ಕ ತಂಗಿರ ಜಾತಕ ಹೋಲಿಸಿದ್ರೆ ಸೆಟ್ ಆಗಲ್ಲ. ಅವಾಗ ಏನ್ ಮಾಡಕ್ಕಾಗತ್ತೆ? ತಂದೆ ಏನ್ ಮಾಡ್ತಾನೆ ಅವಾಗ? ತಾಯಿ ಏನ್ ಮಾಡ್ತಾರೆ ಅವಾಗ? ಸೊ ಎವ್ರಿ ಕಾನ್ಸೆಪ್ಚುಯಲಿ ಒಂದು ಮೈಂಡ್ ಅಲ್ಲಿ ಇಟ್ಕೊಳ್ಳಿ, ಮ್ಯಾರೇಜ್ ಇಸ್ ದಿ ಲೀಸ್ಟ್ ಫ್ಯಾಕ್ಟರ್ ಇನ್ ಅಸ್ಟ್ರಾಲಜಿ. ಈ ಜಾತಕದಲ್ಲಿ ಮದುವೆನೇ ಇಂಪಾರ್ಟೆಂಟ್ ಅಲ್ಲ, ಇನ್ನು ಬದುಕುಗಳನ್ನ ನೋಡ್ತಕ್ಕಂಥ ವಿಚಾರಗಳನ್ನ ನೋಡಿ. ಅನೇಕರು ಬರೀ ಮದುವೆ ಚೆನ್ನಾಗಿಲ್ಲ, ಒಂದು ಹೆಣ್ಣು ಮಗಳದ್ದು ಜಾತಕ ತೋರಿಸ್ತಾರೆ 10ನೇ ವಯಸ್ಸಲ್ಲೋ 12ನೇ ವಯಸ್ಸಲ್ಲೋ ಎಜುಕೇಶನ್ ಹೆಂಗಿದೆ ಅಂತ ತೋರಿಸಿ ಮಾಡಿದಾಗ ಸಡನ್ ಆಗಿ ಆ ಪೋಷಕರಿಗೆ ತಲೆ ತುಂಬಿಸ್ತಕ್ಕಂಥದ್ದು ಮದುವೆ ಜೀವನ ಚೆನ್ನಾಗಿಲ್ಲ. ಫಸ್ಟ್ ಏನ್ ಕೇಳಿದ್ರೆ ಅಷ್ಟು ಮಾತ್ರ ಹೇಳ್ಬೇಕು. ಫಸ್ಟ್ ಇನ್ನು ಮುಂದೆ ಆಗೋದು ಅವ್ರೇನ್ ದೇವರಲ್ಲ. ಆ ರೀತಿ ಎಲ್ಲ ಸೆಟ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಇವತ್ತಿನ್ನೂ ಕೇಸ್ಗಳು ನಡೀತಾ ಇದ್ದಾವೆ, ಕೋರ್ಟ್ಗಳಿಗೆ ಹೋಗಿದೆ. ಪರ್ಫೆಕ್ಟ್ ಆಗಿ 36ಕ್ಕೆ 33 ಗುಣ ಬಂದಿರೋರು ಕೂಡ ಇವತ್ತು ಫಸ್ಟ್ ಕ್ಲಾಸ್ ಆಗಿರ್ತಕ್ಕಂಥ ಜಾತಕ ಸೆಟ್ ಮಾಡಿ, ವಿಶೇಷವಾಗಿರ್ತಕ್ಕಂಥ ಮುಹೂರ್ತ ಬೇರೆ. ಜನರಲ್ಲಿ ಒಂದು ತಪ್ಪು ಅಪನಂಬಿಕೆ ಇದೆ, ಮುಹೂರ್ತ ಚೆನ್ನಾಗಿಟ್ಬಿಟ್ರೆ ಮದುವೆ ಚೆನ್ನಾಗಿರುತ್ತೆ ಅಂತ. ಎಂತ ಮುಹೂರ್ತದಲ್ಲಿ ಇಟ್ಟರು ಕೂಡ ಅವರ ಜಾತಕದಲ್ಲಿ 6-10 ಕಾಂಬಿನೇಷನ್ ಇದ್ರೆ ಕೋರ್ಟ್ಗೆ ಹೋಗೇ ಹೋಗ್ತಾರೆ. ಇದು ಶತಸಿದ್ಧ ಸಿದ್ಧಾಂತ, ಇದು ಹೋಗೇ ಹೋಗ್ತಾರೆ. ಅದು ಕರ್ಮಫಲ. ಅದನ್ನ ಬಿಟ್ಬಿಟ್ಟು ನಾವು ಎಂತ ಮುಹೂರ್ತದಲ್ಲಿ ಮಾಡಿದ್ವಿ, ಎಂತ ಇದು ಮಾಡಿದ್ವಿ. ನಿಮ್ಮ ಮಗನ ಜಾತಕ, ನಿಮ್ಮ ಮಗಳ ಜಾತಕದಲ್ಲಿ 1ನೇ ಮನೆ, 5ನೇ ಮನೆ, 4ನೇ ಮನೆ, 5ನೇ ಮನೆ, 6ನೇ ಮನೆ, 10ನೇ ಮನೆ, ಈ ಒಂದು ಮನೆಗಳು ಬಹಳ ಡೇಂಜರ್. 1, 4, 5, 6, 10 ಅದರಲ್ಲಿ ಬಹಳ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು 6ನೇದು, ಅದಕ್ಕಿಂತ ಕಮ್ಮಿ 1ನೇದು, ಅದಕ್ಕಿಂತ ಕಮ್ಮಿ 10ನೇದು, ಅದಕ್ಕಿಂತ ಕಮ್ಮಿ 4ನೇದು, ಅದಕ್ಕಿಂತ ಕಮ್ಮಿ 5ನೇದು. ಇವೆಲ್ಲ ಕಾಂಬಿನೇಷನ್ ಅಲ್ಲಿ ಬಂದ್ಬಿಟ್ರೆ ಕಷ್ಟ. 110, 610 ಇದೆಲ್ಲ ಮನೆಗಳು. ನಾವು ಪರಾಶರ ರೀತಿನೇ ಮಾತಾಡೋದು, ನಂಬರ್ಗಳ ಮುಖಾಂತರ ಮಾತಾಡ್ತೀವಿ. ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾತಾಡ್ತೀವಿ. ವಿ ಆರ್ ಯೂಸಿಂಗ್ ದಿ ಅಡ್ವಾನ್ಸ್ ಟೆಕ್ನಾಲಜಿ. ನಾಸಾದವ್ರು ಯೂಸ್ ಮಾಡ್ತಕ್ಕಂಥ ಪ್ಲೆಸಿಡಸ್ ಸಿಸ್ಟಮ್ ಯೂಸ್ ಮಾಡ್ತೀವಿ. ಇದನ್ನ ಅದಕ್ಕೆ ಬಂದು ಕಲೀರಿ ಅಂತ ಹೇಳೋದು. ಕಲ್ತಾದ್ಮೇಲೆ ನೋಡ್ಬೇಕಾದ್ರೆ ಬರೀ ಮದುವೆ ಒಂದು ಕ್ಷೇತ್ರದ್ದೇ ಯಾಕೆ ನೋಡ್ತೀರಾ? ಇನ್ನೊಂದು ತಪ್ಪು ಕಲ್ಪನೆ ಇರತಕ್ಕಂಥದ್ದು, ಜ್ಯೋತಿಷ್ಯ ನಮ್ ತಲೆಗತ್ತೋ ಇಲ್ವೋ ಅಂತ. ನಿಮ್ಗೆ ಅಲ್ಲೇ ಗ್ರಹಗಳು ಅದಮ್ ಇಡ್ತಾ ಇದೆ, ನೀನ್ ಇದನ್ನ ಕಲಿಬೇಡ, ನಿನ್ ಬಾಯಿ ಮುಚ್ಕೊಂಡು ಕುತ್ಕೋ ಅಂತ. ನಿಮ್ಮ ಕರ್ಮಗಳು ಇನ್ನೂ ಸಾಯ್ಲಿ ಅಂತಾನೆ ಅಲ್ಲಿ ನಿಮ್ಮ ಗ್ರಹಗಳು. ಆದ್ರೆ ಗುರು ಆಗಿರ್ತಕ್ಕಂಥವನು ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿನ ಕೊಡ್ತಾ ಇದ್ದಾನೆ. ಇನ್ನೂ ಒಂದು ವಿಚಾರ, ಹಲವಾರು ವರ್ಷಗಳ ಹಿಂದೆ ನಡೆದಂತ ಘಟನೆ. ಅನೇಕರು ಬಂದು ಕ್ಲಾಸಿಗೆ ದುಡ್ಡು ಕೊಟ್ಟು ಸೇರಿಕೊಂಡು 4 ದಿವಸ 5 ದಿವಸ ಇದ್ದು ದುಡ್ಡು ವಾಪಸ್ ತಗೊಂಡೋಗಿರೋರು 2 ವರ್ಷ ಆದ್ಮೇಲೆ ನನ್ನ ಹತ್ರ ಕನ್ಸಲ್ಟೇಷನ್ ತಗೊಂಡು, ನಾನು ನಿಮ್ ಕ್ಲಾಸಿಗೆ ಬಂದಿದೆ, 3 ದಿವಸ ಇದ್ದೆ, 4 ದಿವಸ ಇದ್ದೆ, ಅದನ್ನ ಏನೋ ಒಂದು ಕಷ್ಟಪಟ್ಟು ಕಲ್ತಿದ್ರೆ ನಂಗೆ ಚೆನ್ನಾಗಿರೋದು, ನಾನು ಯಾವುದೋ ಒಂದು ದೊಡ್ಡ ಸಮಸ್ಯೆಯಲ್ಲಿ ಸಿಗಾಕೊಂಡಿದ್ದೀನಿ ಅಂತ ಕಮ್ಮಿ ಅಂದ್ರೂ ಒಂದು 20-25 ಜನ ಕಾಲ್ ಮಾಡಿದ್ದಾರೆ. ಎಲ್ಲರೂ ಕೂಡ ಜ್ಯೋತಿಷ್ಯಕ್ಕೆ ಎಂಟರ್ ಆಗಿ, ಅದು ಪರ್ಸೆಂಟೇಜ್ ಕಮ್ಮಿ ಬಿಡಿ, ನಮ್ಮಲ್ಲಿ 200-250 ಜನ ಬಂದ್ರೆ ಒಂದು ಬ್ಯಾಚ್ಗೆ ಒಂದು 5ರಿಂದ 6 ಜನ ಅದೇನೋ ಗೊತ್ತಿಲ್ಲ, ಅವ್ರ ಗ್ರಹಚಾರ ಏನ್ ಕೆಡುತ್ತೋ ಗೊತ್ತಿಲ್ಲ, ಆತ್ರಗೆಟ್ ಆಂಜನೇಯಕ್ಕೂ ಸಮ ಇದು ಟಕ್ ಅಂತ ಹೋಗ್ಬಿಡುತ್ತೆ. ತುಂಬಾ ಬೇಜಾರು ಮಾಡ್ಕೊಳ್ತೀನಿ. ಒಳ್ಳೆ ಕರ್ಮ ಕೆಟ್ಟ ಕರ್ಮನೆಲ್ಲ ತೊಳ್ಕೊಳಕ್ಕೆ ಬಂದಿದ್ದಾರೆ ಇಲ್ಲಿ. ಅದು ಏನಾಯ್ತು ಆ 4-5 ಜನಕ್ಕೆ ನಾನು ಹೇಳ್ತೀನಿ ರೀ, ಬೇಡ ಹಂಗ್ ಮಾಡ್ಬೇಡಿ, ಸ್ವಲ್ಪ ಯೋಚನೆ ಮಾಡಿ ಅನ್ನೋದ್ರೆ ಏನೋ ಒಂದು ಸಮಸ್ಯೆಯಿಂದ ಹೋಗ್ತಾರೆ. ಇನ್ನು ಬಹಳ ದೊಡ್ಡ ಅನಾಹುತಕ್ಕೆ ಅವರು ಕಾದಿರೋದಕ್ಕೋಸ್ಕರ ಇಲ್ಲಿಂದ ವಿಡ್ರಾ ಮಾಡ್ಕೊಂಡ್ಬಿಡುತ್ತೆ. ಗ್ರಹಗಳು ಏನ್ ಮಾಡುತ್ತೆ ಗೊತ್ತಾ, ಇವ್ನು ಗೊತ್ತಾಗ್ಸ್ಬಾರ್ದು ದೊಡ್ಡ ಅನಾಹುತ ಆಗ್ಲಿ ಅಂತ, ಇಟ್ ಜಸ್ಟ್ ವಿಡ್ರಾಸ್. ನನಗೆ ಅದು ಯಾಕಂದ್ರೆ ಅವ್ರ ಬಾಯಲ್ಲೇ ಬಂದಿರತಕ್ಕಂಥ, ನನಗೆ ಗೊತ್ತಾಗಲ್ಲ, 1000 ಜನ ಕನ್ಸಲ್ಟೇಷನ್ ಬರ್ತಾ ಇರ್ತಾರೆ. ರೀಸೆಂಟ್ ಆಗಿ 3 ತಿಂಗಳು ಒಬ್ಬರು ಬಂದಿದ್ರು, ಸರ್ ನಾನು ನೋಡ್ಕೊಂಡಿದ್ದಿದ್ರೆ ನಾನು ಆಕ್ಸಿಡೆಂಟ್ ಆಗುತ್ತೆ, ಎಲ್ಲ ಕಾಲ್ ಕಟ್ ಆಗ್ಬಿಟ್ಟಿದೆ ಸರ್ ನನಗೆ ಅಂತ ಒಬ್ರು ಫೋನ್ ಮಾಡಿದ್ರು. ಇತ್ತಲ್ಲಮ್ಮ, ಸ್ವಲ್ಪ ಅಟ್ಲೀಸ್ಟ್ ಜಪ ಮಾಡ್ಕೋಬೋದಾಯ್ತಲ್ಲ, ಕಾಂಬಿನೇಷನ್ ಇದೆ ಅಂತೆಲ್ಲ ಮಾಡ್ಕೊಳ್ಳೋ, ಒಂದು ಟ್ರಯಲ್ ಮಾಡ್ಬೋದು. ಆ ರೀತಿ
ಅನೇಕ ವಿಚಾರ ಮದುವೆ ವಿಚಾರದಲ್ಲೂ ಬಂದಿದೆ. ಬಂದೆ ಕಟ್ಟದೆ ಅದು ಯಾಕೋ ಗೊತ್ತಿಲ್ಲ ವಿಡ್ರಾ ಮಾಡ್ಕೊಂಡೆ ಅಂತ ಈ ರೀತಿಯಾಗಿರ್ತಕ್ಕಂಥದ್ದು ಇಲ್ಲಿ ಕಂಡು ಬರುತ್ತೆ. ಸೊ ಯಾವ್ಯಾವುದೋ ವಿಚಾರದಲ್ಲಿ ಹೋಗಿ ಈ ಮದುವೆ ವಿಚಾರದಲ್ಲೇ ಇಂಪಾರ್ಟೆಂಟ್ ಬೇಡ. ಮದುವೆನ ಲೀಸ್ಟ್ ಆಗಿ ಇಟ್ಕೊಳ್ಳಿ. ಮನಸ್ಸು ಮಾಡದೆ ಮದುವೆ ಆಗುತ್ತೆ. ಇದು ಒಂದು ನಾನು ಹೇಳ್ತೀನಿ. ಜಾತಕ ಎಲ್ಲ ಬಿಟ್ಬಿಟ್ರೆ ಯಾವಾಗ 34 ವರ್ಷ ಆಗಿದ್ದೀನಲ್ಲ, ಮನಸ್ಸು ಮಾಡ್ರಿ, ನಾನು ಯಾವುದೇ ಜಾತಿ ಭೇದ ಇಲ್ಲದೆ ನಾನು ರೆಡಿ ಇದ್ದೀನಿ ಅಂತ. ಯಾಕಾಗಲ್ಲ? ಕೆಲವು ಕಟ್ಟುಪಾಡುಗಳು, ಸಾಮಾಜಿಕವಾಗಿರ್ತಕ್ಕಂಥ ಸಮಸ್ಯೆ ಎಲ್ಲನೂ ಕೂಡ ಬಂದ್ರೆ ಗ್ರಹಗಳು ಸ್ವಲ್ಪ ಸಮಸ್ಯೆ ಮಾಡ್ತಾ ಇರುತ್ತೆ. ಮದುವೆ ಆಗೋದಿಲ್ಲ, ಬಟ್ ಆದ್ರೆ ವಿಲ್ ಪವರ್ ಇಂದ ಮದುವೆ ಆಗುತ್ತೆ. ಬಟ್ ಮದುವೆ ಜೀವನ ಚೆನ್ನಾಗಿಲ್ಲ ಅಂತ ಅಲ್ಲಿ ಹೇಳ್ತಾ ಇದೆ ಫಸ್ಟ್ ಪಾಯಿಂಟ್ ಅಲ್ಲಿ. ಸಮಾಜಕ್ಕೋಸ್ಕರ ಒಂದು ಮದುವೆ ಆಗ್ಬಿಡ್ಲಿ, ಯಾಕಂದ್ರೆ ಹೆಣ್ಮಗಳು ಇದಾರೆ ಆಗಿ ಹೀಗೆ ಅಂತಂದಾಗ ನನ್ನ ಒಂದು ಮಂತ್ರ ದಶೆಯಿಂದ ಆಗಬೇಕಷ್ಟೇ. ಆ ಮಂತ್ರನ ನಿರಂತರವಾಗಿ ಹೇಳ್ತಾ ಇದ್ರೆ ಸ್ವಲ್ಪ ನೆಗೆಟಿವ್ಸ್ ಸಪ್ರೆಸ್ ಮಾಡುತ್ತೆ. ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದ್ಬಿಡಿ. ದೇವಸ್ಥಾನಕ್ಕೆ ನಾನು ಯಾವತ್ತೂ ಕೂಡ ಅಡ್ಡಿ ಮಾಡಿಲ್ಲ. ದೇವಸ್ಥಾನಕ್ಕೆ ಹೋಗ್ಬೇಕು, ಪೂಜೆ ಪುನಸ್ಕಾರಕ್ಕೆ ಅಡ್ಡಿ. ಯಾಕಂದ್ರೆ ಯಾರು ಶಾಸ್ತ್ರೋಕ್ತವಾಗಿ ಮಾಡಲ್ಲ, ಬಹಳ ಶ್ರದ್ಧೆಯಿಂದ ಮಾಡಲ್ಲ. ಹಣ ಜಾಸ್ತಿ, ಅಲ್ಲಿ ಮಾಡೋ ಖರ್ಚಿಗೆ ಹಣ ಜಾಸ್ತಿ ಹೇಳ್ತಾರೆ. ಹೆದರ್ಸ್ತಕ್ಕಂಥದ್ದು ವಿಚಾರ. ಕಲ್ತಾಗ ವಿದ್ಯೆ ಇದ್ದಾಗ ಜ್ಯೋತಿಷ್ಯದಲ್ಲಿ ನಿಮಗೆ ಮೋಸ ಕಮ್ಮಿ ಆಗುತ್ತೆ. ನಿಜವಾದ ಅರ್ಥ ಇದರಲ್ಲಿ ತಿಳಿಯುತ್ತೆ. ನಮ್ಮ ಇಯರ್ಲಿ ಪ್ರೆಡಿಕ್ಷನ್ಸ್ ನೋಡಿದ್ರಿ, ಈ ವಿಚಾರನ ಇವತ್ತು ಎಕ್ಸ್ಪ್ಲೈನ್ ಮಾಡಿದೆ. ಒಂದು ಜಾತಕ ಸಿಕ್ತು, ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡಿದೆ. ಅಲ್ಲಿ ಶುಕ್ರ ಇದ್ದಾನೆ, ಒಳ್ಳೊಳ್ಳೆ ಕಾಂಬಿನೇಷನ್ ಇದೆ. ಮದುವೆ ಆಗಿಲ್ಲ ನೋಡಿ ಪರಾಶರದ ಪ್ರಕಾರ. ಇರ್ಲಿ, ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ಕೇವಲ 15 ದಿನಗಳಲ್ಲಿ ಜ್ಯೋತಿಷ್ಯ ಕಲಿಯಿರಿ. ಡಾಕ್ಟರ್ ದಿನೇಶ್ ಗುರೂಜಿರವರ ಸರಳವಾದ ಮಾರ್ಗದರ್ಶನದೊಂದಿಗೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಭವಿಷ್ಯವನ್ನ ನೋಡಲು ಕಲಿಯಿರಿ ಮತ್ತು ಜ್ಯೋತಿಷ್ಯ ಕಲಿಸುವ ಆಂಡ್ರಾಯ್ಡ್ ಆಪ್ ನಿಮ್ಮದಾಗಿಸಿಕೊಳ್ಳಿ. ಫೆಬ್ರವರಿ 16ರಂದು ಜ್ಯೋತಿಷ್ಯ ತರಗತಿಗಳು ಪ್ರಾರಂಭವಾಗಲಿವೆ. ಹೆಚ್ಚಿನ ಮಾಹಿತಿಗಾಗಿ ಗೋಲ್ಡ್ ಟ್ರೀ ಆಸ್ಟ್ರೋ ನಕ್ಷತ್ರ ನಾಡಿ ಸಂಪರ್ಕಿಸಿ 9535611155 ಅಥವಾ 9844416555.